ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಅತಿಥಿಗಳು ಬಹುಮುಖ ಪ್ರತಿಭೆ. ನಿರೂಪಣೆಗೂ ಸೈ, ಬರವಣಿಗೆಗೂ ಸೈ ಎನ್ನುತ್ತಾ ನೂರಾರು ಕಾರ್ಯಕ್ರಮಗಳ ನಿರೂಪಣೆ ಮಾಡಿ 10 ಕೃತಿಗಳನ್ನು ರಚಿಸಿದ್ದಾರೆ. ಅಷ್ಟೇ ಅಲ್ಲ, ಸಂಘಟಕಿಯಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿ ಹಾಗೆ ಕರ್ನಾಟಕ ಲೇಖಕಿಯರ ಸಂಘದ ಸಹ ಕಾರ್ಯದರ್ಶಿಯಾಗಿ ಹಲವಾರು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಲೇಖಕರು ಹಾಗೂ ಸಂಘಟಕರು ಶ್ರೀಮತಿ ಸುಮಾ ಸತೀಶ್ ಅವರನ್ನ. ನಮಸ್ಕಾರ, ಪ್ರೀತಿಯ ಸ್ವಾಗತ. ನಮಸ್ಕಾರ ಧನಂಜಯ ಅವರೇ. ತಾವು ತುಮಕೂರಿನಲ್ಲಿ ಓದಿ ಬೆಳೆದರೂ ಕೂಡ ತಡವಾಗಿ ಸಾಹಿತ್ಯ ಲೋಕಕ್ಕೆ ಬರ್ತೀರಾ. ಬಂದು ಬಹಳ ಕಡಿಮೆ ಅವಧಿಯಲ್ಲೇ ಬಹಳಷ್ಟು ಕೃತಿಗಳನ್ನ ಬರೀತೀರಾ, ಬಹಳಷ್ಟು ಸಂಘಟನೆ ಕ್ಷೇತ್ರ ತೊಡಕೋತೀರಾ. ಮೊದಲನೇದಾಗಿ ಸಾಹಿತ್ಯ ಲೋಕಕ್ಕೆ ಬಂದಕ್ಕೆ ಪ್ರೇರಣೆ ಏನು? ಯಾಕೆ ಸಾಹಿತ್ಯದ ಕಡೆ ಆಸಕ್ತಿ ಬೆಳೀತು? ಹೇಗೆ ಬೆಳೀತು? ನಮ್ಮ ಕಡೆ ಹಳ್ಳಿಗಳಲ್ಲಿ ಒಂದು ಮಾತಿದೆ, ಅಂದರೆ ಯಾವುದನ್ನಾದರೂ ಫಲಿತವನ್ನು ಬೇಗ ನಿರೀಕ್ಷೆ ಮಾಡಬಾರ್ದು ಅನ್ನೋದಕ್ಕೆ ಹೇಳ್ತಾರೆ. ತೆಂಗಿನ ಗಿಡನೋ ಅಥವಾ ಅಡಿಕೆ ಮರನೋ ನೆಟ್ಟರೆ ಮರ್ತು ಬಿಡಬೇಕು, 8ರಿಂದ 10 ವರ್ಷದ ಮೇಲೆ ನಿಧಾನಕ್ಕೆ ಅದರ ಒಳ್ಳೆ ಫಸಲು ಆರಂಭ ಆಗುತ್ತೆ ಅಂತ. ಹಾಗೆ ಬಂದಿದ್ದು ತಡವಾಗಿ ಆದರೂ ಕೂಡ ಅದರ ಬಿತ್ತ ಏನಿದೆ ಅದು ನನಗೆ ಬಾಲ್ಯದಿಂದಲೇ ನಟ್ಟಿದ್ದು ಅಂತ ಹೇಳ್ಬೋದು. ಬಾಲ್ಯದಿಂದಲೂ ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಓದಿನ ಪರಿಸರ ಸೃಷ್ಟಿಯಾಗಿತ್ತು. ಸಾಕಷ್ಟು ಪುಸ್ತಕಗಳು ನಮ್ಮ ಮನೆಯಲ್ಲಿ ಇರ್ತಾ ಇದ್ವು. ನಮ್ಮ ಅಪ್ಪನಿಗೆ ಓದೋದ್ರ ಬಗ್ಗೆ ತುಂಬ ಆಸಕ್ತಿ. ನನ್ನ ತಾತ, ಅಜ್ಜಿ, ನನ್ನ 8 ಜನ ಸೋದರತ್ತೆದಿರು, ನನಗೆ ಎಲ್ಲರೂ ಸಹ ಈ ಓದಿನ ಹುಚ್ಚು ಎಷ್ಟಿತ್ತು ಅಂದರೆ, ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ನನ್ನ ಅಪ್ಪನಿಗೆ ಪುಸ್ತಕಗಳು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ, ಬದುಕನ್ನು ಎದುರಿಸಲಿಕ್ಕೆ ಬೇಕಾದಂಥ ಗಟ್ಟಿತನವನ್ನು, ಶಕ್ತಿಯನ್ನು ಕೊಡುತ್ತೆ ಅಂತ ನಂಬಿದ್ದವರು. ನನ್ನ ಸೋದರತ್ತೆಗೆ, ಆಗಿನ ಕಾಲದ ಮಾತು ನಾನು ಹೇಳ್ತಾ ಇರೋದು, ನನ್ನ ಸೋದರತ್ತೆಗೆ ಮೊದಲನೇ ಮಗು ಹುಟ್ಟುತ್ತಲೇ ಅದು ಹೋಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಅಪ್ಪ ಪುಸ್ತಕಗಳನ್ನು ತಂದು ಅತ್ತೆ ಕೊಡ್ತಾರೆ, ಇದನ್ನು ಓದಿ ನೀನು ನಿನ್ನ ದುಃಖದಿಂದ ಹೊರಗೆ ಬಾ ಅಂತ. ಈ ರೀತಿಯಾದಂತಹ ಪರಿಸರ ನನ್ನದು. ಆಗಿನ ಕಾಲದಲ್ಲಿ ಹೇಳಬೇಕಂದ್ರೆ ನಮ್ಮ ಊರಿನಲ್ಲಿ 2 ಮನೆಗೆ ದಿನಪತ್ರಿಕೆ ಬರ್ತಾ ಇದ್ದಂಥದ್ದು. ಅದರಲ್ಲಿ ನಮ್ಮದು ಒಂದು ಮನೆ. ನಾನು ತುಂಬ ಚಿಕ್ಕವಳಿದ್ದಾಗಿಂತಾನೆ ಈ ದಿನಪತ್ರಿಕೆಯನ್ನು ನಿತ್ಯ ಓದೋ ಅಭ್ಯಾಸನೂ ಮಾಡ್ಕೊಂಡಿದ್ದೆ. ಓದೋದು ಅಂತಂದರೆ ಬರೀ ಓದೋದಲ್ಲ, ಅಪ್ಪನ ಪಕ್ಕ ಕೂತ್ಕೊಳ್ತಾ ಇದ್ದೆ. ನನ್ನ ಅಪ್ಪ ಊರಿನಲ್ಲಿ ರಾಜಕೀಯವಾಗಿ ಸಹ ಪ್ರಮುಖ ವ್ಯಕ್ತಿ ಆಗಿದ್ರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿದ್ರು. ಅಂದರೆ ಪ್ರತಿಯೊಂದನ್ನು ಹೇಗೆ ಅಪ್ಪ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ದು ಅಂದರೆ, ಅದು ನಮ್ಮ ಊರಿಂದಿರಬಹುದು, ರಾಜ್ಯದಿರಬಹುದು, ದೇಶದಿರಬಹುದು, ಸಾಮಾಜಿಕ ಒಂದು ಘಟನೆಗಳನ್ನು ಇರಬಹುದು, ರಾಜಕೀಯ ಒಂದು ಪರಿಸ್ಥಿತಿಗಳನ್ನು ಇರಬಹುದು, ಅಥವಾ ನಮ್ಮ ಮನೆಗೂ ಸಹ ಸಾಕಷ್ಟು ಜನ ಕಷ್ಟ ಸುಖ ಹೇಳ್ಕೊಂಡು ಬರ್ತಾ ಇದ್ರು. ಇವೆಲ್ಲವನ್ನ ಕೇಳ್ತಾ ನೋಡ್ತಾ ಚರ್ಚೆ ಮಾಡ್ತಾ ಅಪ್ಪನ ಜೊತೆ ಬೆಳೆದವಳು ನಾನು. ನಮ್ಮ ಮನೆ ಮುಂದೆ ಒಂದು ದೊಡ್ಡ ಅಂಗಳ ಇತ್ತು. ಅಲ್ಲಿ ಕಲ್ಚಪ್ಪಡಿಗಳನ್ನು ಹಾಸಿರ್ತಿದ್ವಿ ನಾವು. ನಿತ್ಯ ರಾತ್ರಿ ಊಟ ಆದಮೇಲೆ ಅಲ್ಲಿ ಹೆಂಗಸರು, ಗಂಡಸರು, ಮಕ್ಕಳು, ಮುದುಕರು ಎಲ್ಲರೂ ಬಂದು ಸೇರಿಕೊಂಡು ಹರಟೆ ಹೊಡೆಯೋದು. ಈ ರೀತಿ ಎಷ್ಟು ಚೆನ್ನಾಗಿರ್ತಿತ್ತು ಆ ಮಾತುಕತೆ ಅಂತಲೇ. ನಾಟಕೀಯವಾದಂತಹ ಸಂಭಾಷಣೆಗಳು, ಕತೆ ಕಟ್ಟಿ ಹೇಳುವಂತಹ ರೀತಿ, ಸಣ್ಣ ಪುಟ್ಟದನ್ನು ಹೇಳುವಂತಹದ್ದು, ಈ ಎಲ್ಲವೂ ಸಹ ನನಗೆ ಅರಿವಿಲ್ಲದೆ ನನ್ನ ಒಳಗಡೆನೆ ಒಂದು ಪರಿಸರವನ್ನು, ಅಂದರೆ ಹದವಾದ ಪರಿಸರವನ್ನು ಸೃಷ್ಟಿ ಮಾಡ್ತಾ ಹೋಯಿತು ಅಂತ ಅನಿಸುತ್ತೆ. ಅದರಲ್ಲೂ ನನಗೆ ಯಾಕೆಂದರೆ ಈ ಸಿದ್ಧತೆ ಅನ್ನೋದು ನಮಗೆ ಯಾವುದೋ ಒಂದು ಘಟ್ಟದಲ್ಲಿ ತಕ್ಷಣಕ್ಕೆ ಬರೋದಲ್ಲ, ಅದು ಆರಂಭದಿಂದಲೂ ಇರಲೇಬೇಕು. ಅದರಲ್ಲೂ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದಂತೆ ನಾನು ಹೇಳೋದಾದರೆ, ಅವಳಿಗೆ ಜನ್ಮಜಾತವಾಗಿಯೇ ಈ ಸಿದ್ಧತೆ ಅನ್ನೋದು ಬಂದ್ಬಿಟ್ಟಿರುತ್ತೆ. ಯಾವ ಕ್ಷಣದಲ್ಲಿ ಯಾವುದೇ ಒಂದು ನೀವು ಕೆಲಸವನ್ನು ಕೊಟ್ಟರು ನಿಭಾಯಿಸುವಂತಹ ಒಂದು ಕಲೆಗಾರಿಕೆ ಅವಳಲ್ಲಿ ಇರುತ್ತೆ. ಇದಕ್ಕೆ ನಾನು ರೂಮಿಯವರ ಒಂದು ಮಾತನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಅವಳು ಸೃಜನಾತ್ಮಕ, ನಿರ್ಮಿತಿ ಅಲ್ಲ ಅಂತ. ಹಾಗಾಗಿ ಈ ರೀತಿ ಒಂದು ಸ್ವಂತಿಕೆಯನ್ನು ಬಿಂಬಿಸುವಂತಹ ಪರಿಸರ ನನಗೆ ಸಿಕ್ಕಿದ್ದು, ಆ ಒಂದು ಹದಗೊಂಡ ಪರಿಸರದಲ್ಲಿ ನನ್ನದೇ ಒಂದು ಅವಕಾಶ, ಅಂದರೆ ನನ್ನ ಸಮಯ, ನನ್ನ ಆಯ್ಕೆಯ ಸಮಯ ಅನ್ನುವಂತಹ ಒಂದು ಅವಕಾಶ ಸಿಕ್ಕಾಗ ಬಹುಶಃ ಅದು ಮೊಳಕೆ ಹೊಡೆದಿರಬಹುದು. ಇದರ ಜೊತೆಗೆ ಒಂದು ಶಿಸ್ತನ್ನು ನಾನು ಪಾಲಿಸ್ಕೊಂಡು ಬರ್ತಾ ಇದ್ದೆ. ಅಂದರೆ ಸಿದ್ಧತೆ, ಬದ್ಧತೆ, ಯಾವುದೇ ಕಾರ್ಯಕ್ರಮ ಇರಬಹುದು, ಒಂದು ನಿರೂಪಣೆ ಇರಲಿ, ಉಪನ್ಯಾಸ ಇರಲಿ, ಅಥವಾ ಸಂಘಟನೆ ಇರಲಿ, ಯಾವುದಕ್ಕೂ ನಾನು ಇವೆರಡನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೆ. ಬಹುಶಃ ಈ 2 ನನ್ನ ಕಾರ್ಯಕ್ರಮಗಳು ಯಶಸ್ವಿಯಾಗೋದಕ್ಕೆ ಕಾರಣ ಇರಬಹುದು, ಅದರಿಂದಾಗಿ ಜನರು ಗುರುತಿಸುವಂತಾಗಿರಬಹುದು ಅಂತ ಅನ್ಕೊಂಡಿದ್ದೆ. ನಾವು ಇತ್ತೀಚೆಗೆ ಟಿವಿಲಿ ನೋಡ್ತೀವಿ ಹರಟೆ ಕಾರ್ಯಕ್ರಮ ಅಂತ, ಆಗ್ಲೇ ನಿಮ್ ಗ್ರಾಮದಲ್ಲಿ ನಡೀತಾ ಇತ್ತು ಅಂತ ಹೇಳಿ ಎಲ್ಲರನ್ನ ಸೇರಿಸ್ಕೊಂಡು. ಜೊತೆಗೆ ಇನ್ನೊಂದು ಬಹಳ ಮಾತು ಚೆನ್ನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗ ತೆಂಗಿನ ಮರ, ಅಡಿಕೆ ಮರ ಹೇಗೆ ಫಲ ಕೊಡುತ್ತೋ ಆ ಬಿತ್ತಿದ ಬೀಜ ದೊಡ್ಡವರಾದ್ಮೇಲೆ ಸಿಕ್ಕಿದೆ ಅಂತ ಹೇಳಿ. ಓಕೆ, ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? ನಾವು 3 ಜನ ಮಕ್ಕಳು.
ನೀವೇ ಹಿರಿಯವರಾದ್ರೆ? ಇಲ್ಲ, ನಾನು ಚಿಕ್ಕವಳು. ಚಿಕ್ಕವಳು. ಹಾಗಾಗಿ ಸ್ವಲ್ಪ ಹೇಗಿತ್ತು ಲಾಲನೆ ಪೋಷಣೆ ನೀವು ಗ್ರಾಮದಲ್ಲಿ ಇದ್ದಾಗ, ನೀವು ಬಾಲ್ಯದಲ್ಲಿದ್ದಾಗ? ಬಹಳ ಸಮೃದ್ಧವಾದಂತಹ ಪರಿಸರ ನಂದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಚಿಕ್ಕಮಾಲೂರು ಅಂತ ಒಂದು ಸಣ್ಣ ಗ್ರಾಮ, ಬಹಳ ಸಣ್ಣ ಗ್ರಾಮ. ಆದರೆ ಈ ಅನುಭವ ಇದೆಯಲ್ಲ, ಅನುಭವ ಎಷ್ಟು ಸಮೃದ್ಧವಾಗಿ ಸಿಗ್ತಾ ಇತ್ತು ಅಂತಂದ್ರೆ, ಆಗ್ಲೇ ಹೇಳಿದೆ ನಾನು, ಬಾಲಮಿತ್ರ, ಚಂದಮಾಮ, ಬೊಂಬೆ ಮನೆ, ಈ ಪುಸ್ತಕಗಳ ಸಂತೆನೇ ನನಗೆ ಸಿಗ್ತಾ ಇತ್ತು. ಜೊತೆಗೆ ಮಾಸ್ಟರ್ ಹಿರಣ್ಣಯ್ಯ ಅವರ ಎಲ್ಲ ನಾಟಕಗಳು ಅಪ್ಪನಿಗೆ ತುಂಬಾ ಇಷ್ಟ. ಹಾಗಾಗಿ ಎಲ್ಲ ನಾಟಕಗಳ ಕ್ಯಾಸೆಟ್ಸ್ ಕೂಡ ಕೆಲಸ ಮಾಡ್ತಿದ್ರು. ಅಪ್ಪ ವ್ಯವಸಾಯ, ನಮ್ದು ಬೇಸಾಯದ ವ್ಯವಸಾಯ ಮಾಡ್ತಿದ್ರು ಕೂಡ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ ಅಷ್ಟು ಆಸಕ್ತಿ ಇತ್ತು. ಹಾಗಾಗಿ ಜೊತೆಗೆ ಗುರುರಾಜುಲು ನಾಯ್ಡು ಫೋಟೋ ನೋಡ್ತಾ ಇದೀವಿ ಇಲ್ಲಿ ತೆರೆ ಮೇಲೆ. ಹೌದು, ಅಪ್ಪ ಅಮ್ಮ, ನನ್ನ ಅಕ್ಕ ಇವರು ನನ್ನ ಒಂದು ಏನಿದೆ ಕೃಷಿ, ಸಾಹಿತ್ಯದ ಕೃಷಿ ಇರಬಹುದು, ನನ್ನ ಬೆಳವಣಿಗೆ ಇರಬಹುದು, ಇದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಂತವರು ಅಪ್ಪ. ಹಾಗಾಗಿ ಇಂತಹ ಒಂದು ಬಾಲ್ಯ ನನಗೆ ಸಮೃದ್ಧವಾಗಿ ಸಿಕ್ತು. ಜೊತೆಗೆ ನನ್ನ ಹಳ್ಳಿಯ ಒಂದು ಪರಿಸರ ಏನಿತ್ತು, ಎಷ್ಟರ ಮಟ್ಟಿಗೆ ಒಂದು ಸಾಂಸ್ಕೃತಿಕ ವಾತಾವರಣ ಇರಬಹುದು ಅಥವಾ ಮಾನವೀಯತೆಯ ಒಂದು ನೆಲೆಯಲ್ಲಿ ಹೇಗಿತ್ತು ಅಂತಂದ್ರೆ, ನಾನು ಉದಾಹರಣೆ ಹೇಳೋದಕ್ಕೆ, ಒಂದಷ್ಟು ಆಚರಣೆಗಳೆಲ್ಲ ಮಾಡ್ತಾ ಇದ್ವಿ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು. ಈ ಹುಣ್ಣಿಮೆಯ ಸಂದರ್ಭದಲ್ಲಿ ಚಂದ್ರಮನ್ನ ಹೊಯ್ಯೋದು ಅಂತ ಒಂದು ಜನಪದ ಆಚರಣೆ ಇರಬಹುದು. ಮೊಹರಂ ಹಬ್ಬದಲ್ಲಿ ನಮ್ಮ ಊರಿನಲ್ಲಿ ಮುಸ್ಲಿಮರೇ ಇಲ್ಲ, ಆದ್ರೂ ಕೂಡ ನಾವೆಲ್ಲ ಸೇರ್ಕೊಂಡು ಬಾಬಯ್ಯನ ಹಬ್ಬ ಅಂತ ವಾರಗಳ ಗಟ್ಟಲೆ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಿದ್ವಿ. ಹೇಗೆ ಒಂದು ಹಬ್ಬ ಹರಿದಿನಗಳ ಆಚರಣೆ ಇರಬಹುದು, ಪ್ರತಿಯೊಂದನ್ನು ನಾವು ಆ ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ವಿ ಅಂತಂದ್ರೆ, ಜೊತೆಗೆ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳೋದು. ಇನ್ನು ಚಂದನ ಅಂತೂ ನಮ್ಗೆ ಇದ್ದ ಏಕೈಕ ಒಂದು ಮನರಂಜನೆ. ಆಗ ವಾರದ ಸಿನಿಮಾ ಇರಬಹುದು, ಶುಕ್ರವಾರದ ಹಾಡುಗಳಿರಬಹುದು, ಇವೆಲ್ಲವನ್ನ ಕೇಳ್ತಾ ಮಾಡ್ತಾ ಈ ಸಮೃದ್ಧವಾದ ಬಾಲ್ಯ ಏನಿದೆ ಅದು ನನ್ನ ಒಳಗಡೆ ಅದು ಇಳಿತಾ ಹೋಯ್ತು ಅಂತ ಹೇಳೋದು. ಇವೆಲ್ಲ ಒಟ್ಟಿಗೆ ಸೇರಿಸೋ ಕಾರ್ಯಕ್ರಮಗಳು ಮೋಸ್ಟ್ಲಿ ಸಂಘಟಕಿಯಾಗಿ ಅಲ್ಲೇ ತಾವು ರೂಪುಗೊಂಡಿದ್ದೀರಾ ಅಂತ ಭಾವಿಸಬಹುದು. ಸೊ ತಮ್ಮ ಶಿಕ್ಷಣ ಎಲ್ಲಿ ಆಯ್ತು? ಎಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡಿದ್ರು? ಪ್ರಾಥಮಿಕ ಶಿಕ್ಷಣ ನನ್ನ ಹಳ್ಳಿಯಲ್ಲೇ ನಡೆದದ್ದು, 7ನೇ ತರಗತಿವರೆಗೆ. ಶಿಕ್ಷಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಫೋಟೋ ನೋಡ್ತಾ ಇದ್ದೀವಿ. ಇದು ಇತ್ತೀಚೆಗೆ ನನ್ನ ಊರಿಗೆ ಹೋದಾಗ ನಾನು ತೆಗೆಸ್ಕೊಂಡಿದ್ದು ಸುಂದರವಾದ ನೆನಪುಗಳು. ಆದ್ರೆ ಹೇಳ್ಬೇಕು ಅಂದ್ರೆ ಶಿಕ್ಷಣದ ಬಗ್ಗೆ ಈ ಪಠ್ಯ ಪುಸ್ತಕಗಳೇನಿದೆ, ಆ ಪಠ್ಯ ಪುಸ್ತಕಗಳಿಗಿಂತಲೂ ನಾನು ಬೇರೆ ಪುಸ್ತಕಗಳನ್ನ ಓದ್ಕೊಂಡು ಬೆಳೆದಿದ್ದೆ ಜಾಸ್ತಿ. ಒಂದೆರಡು ಘಟನೆಗಳನ್ನ ಹಂಚ್ಕೋಬಹುದು ಈ ಶಿಕ್ಷಣದ ಬಗ್ಗೆ ಅಂತಂದ್ರೆ, ನನ್ನ ಅಪ್ಪ ಮಗಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಲಿ ಅಂತ ಹೇಳ್ಬಿಟ್ಟು 4ನೇ ವಯಸ್ಸಿಗೆ ನನಗೆ ತುಮಕೂರಿನಲ್ಲಿ LKGಗೆ ಸೇರಿಸಿದ್ರು. ಆದ್ರೆ ನನಗೆ ಅಲ್ಲಿರಕ್ ಆಗ್ಲಿಲ್ಲ. ನನ್ನ ಒಂದು ಪರಿಸರ ಹಳ್ಳಿಯ ಮಣ್ಣಿನಲ್ಲಿ ಬೆಳೆದು ಬಂದವಳು ನಾನು. ಹಾಗಾಗಿ ನನಗೆ ಇಲ್ಲಿರಕ್ ಆಗ್ಲಿಲ್ಲ. ಮತ್ತೆ ಒಂದು 6 ತಿಂಗಳಿಗೆ ನಾನು ವಾಪಸ್ ಹೊರಟೋದೆ, ಇಲ್ಲ ನಾನು ಇರೋದಿಲ್ಲ ಅಂತ. ಆಗ ಅಪ್ಪ ಸುಮ್ನೆ 6 ತಿಂಗಳಾಗ್ಲೇ ಹೋಗಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಸ್ಕೂಲಿಗೆ ಬರ್ಲಿ ಅವಳು, ಆದ್ರೆ ಪಾಸ್ ಮಾಡ್ಬೇಡಿ ನೀವು, ಇನ್ನೊಂದು 6 ತಿಂಗಳಾದ್ಮೇಲೆ ಮತ್ತೆ 1ನೇ ಕ್ಲಾಸಿಗೆ ನೀವು ಕಳಿಸಿ ಅಂತ ಹೇಳಿದ್ರು ಮೇಸ್ಟ್ರಿಗೆ. ಅದಾದ್ಮೇಲೆ ಅವಾಗೆಲ್ಲ ರಿಸಲ್ಟ್ ಅಂತ ಹೇಳ್ತಾ ಇರ್ಲಿಲ್ಲ, ನಾವು ಪಾಸು ಫೇಲು ಅಂತ ಹೇಳ್ತಾ ಇದ್ವಿ. ಬಂದಾಗ ನನ್ನ 2ನೇ ಕ್ಲಾಸಿಗೆ ಹಾಕಿದ್ರು. ಅಪ್ಪಂಗೆ ಎಷ್ಟು ಕೋಪ ಬಂತು ಅಂತಂದ್ರೆ, ಯಾಕೆ ನೀವು ಈ ತರ ಮಾಡಿದಿರಾ, ನನ್ನ ಮಗಳು ಅಂತ ನೀವು ಈ ತರ ಒಳಗೆ 2ನೇ ಕ್ಲಾಸ್ಗೆ ಹಾಕಿದ್ದೀರಾ ಅಂದಾಗ ನಮ್ಮ ಮೇಡಮ್ ತುಂಬಾ ಚೆನ್ನಾಗಿ ಒಂದು ಮಾತು ಹೇಳಿದ್ರು. ಸರ್ ನೋಡಿ, ನಮ್ಗೆ 1ನೇ ಕ್ಲಾಸಲ್ಲಿ ಇರೋದು ಅವನು ಬಸವ ಅವಳ ಕಮಲ ಪಾಠಗಳು, ನಿಮ್ ಮಗಳು ಅದನ್ನೆಲ್ಲ ಓದಿ ಆಗ್ಲೇ ನಾವೇನಾದ್ರು ಒಂದ್ ಸ್ವಲ್ಪ ಬರೋದ್ ಲೇಟ್ ಆದ್ರೆ ಬೇರೆ ಮಕ್ಳಿಗೆ ಅವಳೇ ಹೇಳ್ಕೊಟ್ಬಿಡ್ತಾಳೆ, ಬೇಕಾದ್ರೆ 2ನೇ ಕ್ಲಾಸಿನ ಪಾಠ ಕೊಟ್ಟರು ಅವಳು ಓದ್ಬಿಡ್ತಾಳೆ ಅಂತ. ಅಂದ್ರೆ ಈ ದಿನಪತ್ರಿಕೆಗಳಿರಬಹುದು ಅಥವಾ ಈ ಕತೆ ಪುಸ್ತಕಗಳು ಇರಬಹುದು, ಅದನ್ನು ಓದ್ತಾ ಈ ಓದು ಎಷ್ಟು ಸರಾಗವಾಗಿ ಬಿಟ್ಟಿತ್ತು ಅಂದ್ರೆ, ಪಠ್ಯ ಪುಸ್ತಕಗಳು ಬಹಳ ಸಲೀಸಾಗಿ ಅನ್ನಿಸ್ತಾ ಇತ್ತು ನನಗೆ. ಅಷ್ಟರ ಮಟ್ಟಿಗೆ ಆ ಓದೋದು, ಅಂತ ಪುಸ್ತಕ ಇಂಥ ಪುಸ್ತಕ ಅಂತೇನಿಲ್ಲ. ನನ್ನ 4ನೇ ಕ್ಲಾಸ್ನಲ್ಲಿ ಇದ್ದಾಗ ನಮ್ಮ ಮನೆಯಲ್ಲಿ ಒಂದು ಭಗತ್ ಸಿಂಗ್ ಅವರದ ಜೀವನ ಚರಿತ್ರೆ ಇತ್ತು, ಕೆಂಪು ರಟ್ಟಿನ ಪುಸ್ತಕ, ಈಗಲೂ ನನಗೆ ನೆನಪಿದೆ. ಅದು ಸುಮಾರು ಒಂದು 600 ಪುಟಗಳ ಮೇಲಿತ್ತು. ಅಂತಹ ಪುಸ್ತಕ ನಾನು ಓದ್ತಾ ಇರ್ಬೇಕಾದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಗೋಪಿಯಣ್ಣ ಅಂತ ಒಬ್ಬರಿದ್ರು, ಅವ್ರಿಗೂ ಪುಸ್ತಕಗಳು ಹುಚ್ಚು, ನಮಗೆಲ್ಲ ತಂದ್ಕೊಡ್ತಾ ಇದ್ರು, ಅವರು ಲೈಬ್ರರಿಯಿಂದ ಪುಸ್ತಕಗಳು ತಂದ್ಕೊಡ್ತಾ ಇದ್ರು ಮಧುಗಿರಿಗೆ ಹೋದಾಗ. ಅವರು ಬಂದು, ಏನು ತಿರುವಾಗ್ತಾ ಇದೆಯಾ ಪುಟಗಳನ್ನ ಅಂತ ಕೇಳಿದ್ರು. ಇಲ್ಲ, ಓದ್ತಾ ಇದ್ದೀನಿ ಅಂದ್ರೆ. ನೀನ್ ಓದ್ತಾ ಇದೀಯಾ ಇದನ್ನ, ಎಲ್ಲಿ ಕೊಡು ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡವರು ನಾನು ಏನ್ ಓದ್ತಾ ಇದ್ದೀನಾ ಅಥವಾ ಅರ್ಥ ಮಾಡ್ಕೊಳ್ತಿದ್ದೀನೋ ಇಲ್ವ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ಗೆ ಈ ಪುಸ್ತಕ ಓದಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇದೆಯಾ ಅಂತ. ಹಾಗೆ ಪುಸ್ತಕದ ಹುಚ್ಚು ಅಂದ್ರೆ ಹೇಳದ್ನಲ್ಲ, ಎಲ್ಲವನ್ನ ಸಿಕ್ಕಿದ್ದೆಲ್ಲವನ್ನ ನಮ್ಮ ಮನೇಲಿ ಈ ಕಾರ್ತಿಕ್ ಪುರಾಣ, ಮಾಘ ಪುರಾಣ ಅಂತ ಆ ಮಾಸಗಳು ಬಂದಾಗ ಆ 1 ತಿಂಗಳು ಅದನ್ನು ಓದ್ತಾ ಇದ್ರು. ಅದು ಈ ಪಾಪ ಪುಣ್ಯ, ಸ್ವರ್ಗ ನರಕ, ಈ ಕಲ್ಪನೆಗಳು ಏನೇ ಇರಲಿ, ಒಟ್ಟಲ್ಲಿ ಸಿಕ್ಕಿದ್ದೆಲ್ಲವನ್ನ ಓದ್ತಾ ಅದ್ರ ಬಗ್ಗೆ ಚರ್ಚೆನೂ ಮಾಡ್ತಾ ಬೆಳೆದು ಬಂದಂತಹ ಬಾಲ್ಯ. ಆ ಶಿಕ್ಷಣ ಆ ರೀತಿ ಇತ್ತು ನಂದು. ಓದ್ಬೇಕು ಅನ್ನೋದು ಅಭಿಲಾಷೆ. ತಾವು ಅಕ್ಷರ ಕಲಿಯ ಸಮಯದಲ್ಲಿ ಆಲೆ ಪದಗಳು ವಾಕ್ಯಗಳೆಲ್ಲ ಕಲ್ತಿರಿಂದ 2nd ಕ್ಲಾಸ್ ಕೂಡ ಪ್ರಮೋಟ್ ಆಗ್ಬಿಟ್ರಿ. ನೀವು SLC ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿದ್ದ? SLC ಅಲ್ಲ ಸರ್, ನಾನು ಇಡೀ ಶಿಕ್ಷಣ ಕನ್ನಡ ಮಾಧ್ಯಮದಲ್ಲೇ. ಸೊ ಕಾಲೇಜು ಎಲ್ಲ ಎಲ್ಲಿ? ತುಮಕೂರಿನಲ್ಲಿ. ಕಾಲೇಜ್ ಎಲ್ಲ ತುಮಕೂರಿನಲ್ಲಿ ಮಾಡಿದ್ದು.
ಜೊತೆಗೆ ನನಗೆ ಸಾಹಿತ್ಯದ ಬಗ್ಗೆ ಮೊದಲಿಂದ ಆಸಕ್ತಿ ಇದ್ದ ಕಾರಣ ನಾನು ಪದವಿನಲ್ಲಿ ಕೂಡ ನಾನು ಸಾಹಿತ್ಯವನ್ನೇ ತಗೊಂಡೆ. ಒಂದು ನನಗೆ ಏನಂತಂದ್ರೆ ನಾನು MA ಸಾಹಿತ್ಯವನ್ನು ತಗೊಂಡು ಓದಲೇಬೇಕು ಅಂತ ತುಂಬಾ ಓದುವ ಒಂದು ಅಭಿಲಾಷೆ ಇತ್ತು. ಆದ್ರೆ ಮನೆಯಲ್ಲಿ ಏನಂತಂದ್ರೆ MA ಮಾಡಬೇಕು ಅಂದ್ರೆ ಬೆಂಗಳೂರಿಗೆ ಬರಬೇಕಿತ್ತು, ನಾವು ಜ್ಞಾನ ಭಾರತಿ ಕ್ಯಾಂಪಸ್ಸಿಗೆ ಬರಬೇಕಿತ್ತು, ಕಳಿಸೋದಕ್ಕೆ ತಯಾರಿಲ್ಲ. ನನಗೆ ಹೋಗ್ಬೇಕು ಅಂತ ಅಪ್ಪ ಸ್ವಲ್ಪ ಆಯ್ತಮ್ಮ ನೀನು ತುಮಕೂರಿಗೆ ಬಂದ್ರೆ ಹೋಗು, ನನ್ಗೇನು ತೊಂದರೆ ಇಲ್ಲ, ಆದ್ರೆ ಬೆಂಗಳೂರಿಗೆ ಸ್ವಲ್ಪ ಬೇಡ ಅನ್ಸುತ್ತೆ ಅಂತ ಹೇಳಿದ್ರು. ಎಷ್ಟು ಕನಸು ಕಣ್ಣೋ ಎಷ್ಟು ದೇವರಿಗೆ ನಾನು ಹರಕೆ ಹೊತ್ನೋ ಗೊತ್ತಿಲ್ಲ, ಪವಾಡ ಅನ್ನುವಂತೆ ಆಗ ಅಂದ್ರೆ ಒಂದ್ 2-3 ವರ್ಷದಿಂದ ಇತ್ತು ತುಮಕೂರಿಗೆ ಈ ಒಂದು ವಿಭಾಗ ಬರುತ್ತೆ ಅಂತ. ಆದ್ರೂ ಕೂಡ ಸ್ನಾತಕೋತ್ತರ ವಿಭಾಗ ಬರುತ್ತೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ. ಆ ಒಂದು ಅನಿಶ್ಚಿತತೆಯಲ್ಲಿ ನನ್ನ ಎಂಟ್ರೆನ್ಸ್ ಎಕ್ಸಾಮ್ ಇರಬಹುದು, ರಿಸಲ್ಟ್ ಇರಬಹುದು, ಎಲ್ಲವನ್ನ ಜ್ಞಾನ ಭಾರತಿಗೆ ಬಂದು ಮಾಡದೆ ಎಲ್ಲ ಆದ್ಮೇಲೆ ಕೊನೆಗೂ ನನ್ನದೇ ಮೊದಲನೆಯ ಬ್ಯಾಚ್ ತುಮಕೂರು ವಿಶ್ವವಿದ್ಯಾಲಯದ. ಹೌದು. ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು, ಮದುವೆ ಮಾಡೇ ಕಳಿಸ್ಬೇಕು, ಎಜುಕೇಶನ್ ಕಳಿಸಬಾರ್ದು ಅನ್ನೋದು ಒಂದು ಗ್ರಾಮೀಣ ಪದ್ಧತಿ ಆವಾಗ. ಸೊ ಆದ್ರೆ ನಿಮ್ಮೂರಿಗೆ ಬರುತ್ತೆ ನಿಮ್ ಕನಸಿನಂತೆ. ಹಾಗಾಗಿ ಪವಾಡ ಇದೊಂದು. ಹೇಗಿತ್ತು ಆ ಒಂದು ಸ್ನಾತಕೋತ್ತರ ಫಸ್ಟ್ ಬ್ಯಾಚು? ಫ್ಯಾಕಲ್ಟಿ ಎಲ್ಲ ಹೇಗಿತ್ತು ನಿಮ್ಗೆ? ಬಹಳ ಸಮೃದ್ಧವಾದಂತಹ ಗುರು ಪರಂಪರೆ ಸಿಕ್ತು ನನಗೆ. ಮೊದಲನೇ ಬ್ಯಾಚ್ ಆದ್ರೂ ಕೂಡ ಅಲ್ಲಿ ಬಂದಿದ್ದೆ ಕನ್ನಡ ಮತ್ತೆ ಇತಿಹಾಸ 2 ಡಿಪಾರ್ಟ್ಮೆಂಟ್ ಆಗ ಬಂದಿದ್ದು. ಆದ್ರೂ ನಮ್ಗೆ ಸ್ವಂತ ಒಂದು ಬಿಲ್ಡಿಂಗ್ ಕೂಡ ಇರಲಿಲ್ಲ. ಆದ್ರೂ ಕೂಡ ಬಂದಿದ್ದ ಎಲ್ಲ ವಿದ್ಯಾರ್ಥಿಗಳು ನಿಜವಾದ ಸಾಹಿತ್ಯದ ಆಸಕ್ತಿಯನ್ನ ಹೊಂದಿದ್ದ ಅಂತಹ ವಿದ್ಯಾರ್ಥಿಗಳು. ಹಾಗಾಗಿ ಒಂದು ಪೂರಕವಾದಂತಹ ಪರಿಸರ ಸಿಕ್ತು. ಆಗ್ಲೇ ಕಾಲೇಜಿನಲ್ಲಿ ಒಂದು ಮ್ಯಾಗಝೈನ್ ಎಲ್ಲ ಬರ್ತಾ ಇತ್ತು, ಅದಕ್ಕೆ ನಾವು ಕೂಡ ಒಂದಷ್ಟು ಲೇಖನಗಳನ್ನ ಕವಿತೆಗಳನ್ನ ಬರೆದು ಕೊಡ್ತಾ ಇದ್ವಿ. ಮತ್ತೆ ಬರಗೂರು ರಾಮಚಂದ್ರಪ್ಪನವರು, SG ಸಿದ್ದರಾಮಯ್ಯನವರು, ರಾಜಪ್ಪ ದಳವಾಯಿ, ಸಣ್ಣಗುಡ್ಡಯ್ಯನವರು, ರಂಗಾರೆಡ್ಡಿ ಕೋಡಿರಾಂಪುರ, ಬಹಳ ಹೇಳಿದ್ನಲ್ಲ ಸಾಲು ಸಾಲು ಒಳ್ಳೊಳ್ಳೆಯ ಅಧ್ಯಾಪಕರು ಸಿಕ್ಕಿದ್ದು ಆ ಒಂದು ನಮ್ಮ ಸಾಹಿತ್ಯದ ಆಸಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ನಡೀತಾ ಇದ್ದಂತಹ ವಿಚಾರಗೋಷ್ಠಿಗಳಿರಬಹುದು, ಆ ಒಂದು ಅಂತಹ ಕಾರ್ಯಕ್ರಮಗಳು ಇನ್ನಷ್ಟು ಪೂರಕವಾದ ಪರಿಸರವನ್ನ ನಮ್ಮಲ್ಲಿ ಸೃಷ್ಟಿ ಮಾಡೋದು. ಇಷ್ಟು ಸಾಹಿತ್ಯದ ಬಗ್ಗೆ ಆಸಕ್ತಿ ಇಟ್ಕೊಂಡಿರ್ತೀರಾ, ಇಷ್ಟು ಓದಿರ್ತೀರಾ, ನೆಕ್ಸ್ಟ್ ಸ್ನಾತಕೋತ್ತರ ಪದವಿ ಆದ್ಮೇಲೆ ನಿಮ್ಮ ಜೀವನ ಪಯಣ ಹೇಗೆ ಸಾಗುತ್ತೆ? ಹೇಗಿತ್ತು ಅಂತಂದ್ರೆ ನನ್ನ ಎಕ್ಸಾಮಿಗೆ ಮುಂಚೆನೆ ನನ್ನ ಮದುವೆ ನಿಶ್ಚಯ ಆಗೋಯ್ತು. ಹಾಗಾಗಿ ಎಕ್ಸಾಮ್ ಆಗಿದ ತಕ್ಷಣ ನನ್ನ ಮದುವೆ ಆಗೋಯ್ತು. ಮದುವೆ ಆದ ನಂತರ ಈ ಸಂಸಾರದ ಜಂಜಡಗಳಲ್ಲಿ ಮುಳುಗಿ ನನ್ನನ್ನು ನಾನು ಕಳ್ಕೊಂಡ್ಬಿಟ್ಟೆ. ಹಾಗಾಗಿ ಸಾಕಷ್ಟು ಸಮಯ ಹೌದು. ನನ್ನ ಮಗ ಮಧ್ಯದಲ್ಲಿರೋದು, ಹಾಗೆ ನನ್ನ ಪತಿ ಸಂಗಾತಿ ಸತೀಶ್ ಅಂತ, ನಮ್ದೊಂದು ಪುಟ್ಟ ಕುಟುಂಬ. ಈಗ ಸೊ ಮದುವೆ ಆಗ್ತೀರಾ, ಮತ್ತೆ ಸಾಹಿತ್ಯ ತಮ್ಮ ಕನಸು ಏನಿತ್ತು ಅವಾಗ? ನೀವು ಓದ್ತಾ ಇರುವಾಗ ಏನಾಗ್ಬೇಕು ಅಂತ ಇತ್ತು? ನನಗೆ ಅಧ್ಯಾಪಕಿ ಆಗ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಬಟ್ ಅನಿವಾರ್ಯ ಕಾರಣಗಳಿಂದ ಅದು ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಸಂಸಾರದ ಇದರಲ್ಲಿ ನನ್ನನ್ನು ನಾನು ಕಳ್ಕೊಂಡ್ರು ಕೂಡ ಒಂದು ಸಣ್ಣ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ. ಆ ಒಂದು ಅವಕಾಶ ಯಾವುದೋ ಒಂದು ಹೀಗೆ ಕವಿಗೋಷ್ಠಿಯಲ್ಲಿ ಒಂದು ಕಾರ್ಯಕ್ರಮ ಯಾವುದೋ ಒಂದಿತ್ತು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಲ್ಲಿ ಸಿಕ್ಕಂತಹ ಒಂದು ಅವಕಾಶಗಳು ಏನಿತ್ತು ನನಗೆ ಮತ್ತೆ ನನ್ನನ್ನ ಹೊರಗಡೆ ತಂದು ನನ್ನ ಬದುಕು ಇದಲ್ಲ, ನನ್ನ ಹಾದಿ ಇದಲ್ಲ ಅಂತ ಹೇಳ್ಬಿಟ್ಟು ಹಾದಿಯನ್ನ ಕಂಡುಕೊಳ್ಳೋದಕ್ಕೆ ಕಾರಣ ಆಯ್ತು. ನೋಡಿ, ನೀವು ಬಾಲ್ಯದಲ್ಲಿ ಬಿತ್ತಂತಹ ಸಾಹಿತ್ಯದ ಬೀಜ ನೀವು ನಂತರ ಸುಮಾರು ವರ್ಷಗಳ ನಂತರ ಕೊರೋನಾ ಅಂತ ಹೇಳಿದ್ರೆ ಬಹಳಷ್ಟು ಜನರ ಬದುಕನ್ನ ಕಿತ್ಕೋತು ಅಂತ ಹೇಳ್ತಾರೆ, ಜೀವನ ತಗೋತು ಅಂತ ಹೇಳ್ತಾರೆ. ಆದ್ರೆ ತಮಗೊಂದು ಹೊಸ ಅವಕಾಶವನ್ನು ಸೃಷ್ಟಿ ಮಾಡ್ತು, ಅಲ್ಲಿಂದ ತಾವು ನಿರೂಪಕಿಯಾಗಿ ಹೊರಹೊಮ್ತೀರಾ. ಹೇಗೆ ಕರೋನಾ ನಿಮ್ಗೆ ಆ ನಿರೂಪಕಿ ಆಗುವಂತ ಅವಕಾಶವನ್ನು ಹೇಗೆ ಸೃಷ್ಟಿ ಮಾಡ್ಕೊಡ್ತು? ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಡೀ ಜಗತ್ತು ಸ್ತಬ್ಧವಾದಂತಹ ಸಮಯದಲ್ಲಿ ಆತಂಕ ಎಷ್ಟಿತ್ತು ಅಂತಂದ್ರೆ ಒತ್ತಡಗಳು ತುಂಬಾ ಇತ್ತು. ಅಂತಹ ಸಮಯದಲ್ಲಿ ನನ್ನ ಬದುಕಿನಲ್ಲಿ ಸಾಧ್ಯತೆಗಳನ್ನ ವಿಸ್ತರಿಸಿದ್ದು ಕೊರೋನಾ ಅಂತ ಹೇಳ್ಬೋದು. ಬಹುಮುಖಿ ಆಯಾಮಗಳನ್ನ ನನ್ನ ಜೀವನದಲ್ಲಿ ಸೃಷ್ಟಿ ಮಾಡಿತು. ಅಂದ್ರೆ ಅದಕ್ಕೆ ಸಾಕಷ್ಟು ಶ್ರಮ ಮತ್ತೆ ತ್ಯಾಗ ಕೂಡ ಬೇಕು. ಆಗ ಸಮಯದಲ್ಲಿ ಏನಾಯ್ತು, ತುಂಬಾ ಒತ್ತಡಕ್ಕೆ ಸಿಲುಕಿ ಎಲ್ಲ ಮನೆಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಮೊದಲಿಗೆ ನನ್ನ ಗೆಳತಿಯರು ಹೇಳ್ತಾ ಇದ್ರು, ಬಹಳ ಬೇಜಾರಾಗ್ತಾ ಇದೆ, ಎಲ್ಲೂ ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ, ಏನ್ ಮಾಡಬಹುದು ಅಂತ. ನನಗೆ ಟಕ್ ಅಂತ ಅನ್ನಿಸ್ತು, ಹೇಗೆ ಸಾಧ್ಯತೆಗಳು ಅಂದ್ರೆ ತಂತ್ರಜ್ಞಾನವನ್ನ ಬಳಸ್ಕೊಳ್ಬೇಕು ಅನ್ನುವಂತಹ ಯೋಚನೆ ಬಂದಿದ್ದೆ ಆವಾಗ ನಾನೇನ್ ಮಾಡಿದೆ, ಮನೇಲೆ ಕೂತ್ಕೊಂಡು ಒಬ್ಬೊಬ್ಬರದು ಒಂದೊಂದು ಸಂಭಾಷಣೆಗಳು ಸ್ಕಿಟ್ ಅನ್ನ ರೆಡಿ ಮಾಡ್ಬಿಟ್ಟು ಅವರವರಿಗೆ ವಾಟ್ಸಪ್ ಅಲ್ಲಿ ಕಳಿಸ್ಬಿಟ್ಟು ಆಮೇಲೆ ವಿಡಿಯೋ ಕಾಲ್ ಮಾಡಿ ಹೇಗೆ ಅಭಿನಯ ಮಾಡ್ಬೇಕು, ಎಲ್ಲಿ ನಿಂತ್ಕೋಬೇಕು, ಹೇಗ್ ಮಾಡ್ಬೇಕು, ಇದೊಂಥರ ಎಲ್ಲ ಹೇಳ್ಕೊಟ್ಟು ಅವ್ರ ಹತ್ರ ಎಲ್ಲ ನಾನು ವಿಡಿಯೋಗಳನ್ನ ತರಿಸ್ಕೊಂಡು ಅದಕ್ಕೆ ನನ್ನ ಸಂಗಾತಿ ಪೂರಕವಾಗಿ ನಿಂತರು. ಅವರು ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಕೊಟ್ಟರು. ಹೀಗಾಗಿ ಒಂದು ಸ್ಕಿಟ್ ಈ ರೀತಿ ಆರಂಭ ಆಗಿದ್ದು. ಹಲವಾರು ಸಂಘಟನೆಗಳು ಈ ಸಂದರ್ಭದಲ್ಲಿ ಏನಾಯ್ತು, ಆನ್ಲೈನ್ ಕಾರ್ಯಕ್ರಮಗಳು, ಅದುವರೆಗೆ ನಮಗೆ ಗೊತ್ತೇ ಇರಲಿಲ್ಲ. ಗೂಗಲ್ ಮೀಟ್, ಝೂಮ್ ಅಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದು. ಈ ಸಂದರ್ಭದಲ್ಲಿ ನಾನು ಅದನ್ನೆಲ್ಲ ಕಲಿತು ಅದನ್ನೆಲ್ಲ ಆಯೋಜನೆ ಮಾಡುವ ಮಟ್ಟಕ್ಕೆ ಎಷ್ಟು ಕಾರ್ಯಕ್ರಮಗಳು ಅಂದ್ರೆ ಸಾಲು ಸಾಲು
ಒಂದು ಕಡೆ ಕಾರ್ಯಕ್ರಮದ ನಿರೂಪಣೆಯಲ್ಲಿ ತೊಡಕೊಂಡು ಕಾರ್ಯಕ್ರಮದ ನಿರೂಪಣೆ ಮಾಡ್ತಿದ್ದೆ, ಇನ್ನೊಂದು ಕಡೆ ಪ್ರೇರಣಾತ್ಮಕ ಉಪನ್ಯಾಸಗಳು ಅಂತ ಅದು ಒಂದಷ್ಟು ಸಂಘಟನೆಗಳಿತ್ತು. ಅಂದ್ರೆ ಈ ವೃದ್ಧಾಶ್ರಮದ ಜೊತೆ ಇಟ್ಕೊಂಡು ಅವರಿಗೋಸ್ಕರ ಮಾಡ್ತಾ ಇದ್ದಂಥದ್ದು, ಸಾಮಾನ್ಯ ಗೃಹಿಣಿಯರಿಗೋಸ್ಕರ ಹೇಗೆ ಇಂತಹ ಸಂದರ್ಭದಲ್ಲಿ ಆ ಒತ್ತಡದಿಂದ ಅವರು ಹೊರಗಡೆ ಬರೋದಕ್ಕೆ ಉಪನ್ಯಾಸಗಳನ್ನು ಕೊಟ್ಟು ಅವರನ್ನ ಹೇಗೆ ಈ ಜೀವನ್ಮುಖಿಯಾಗಿ ಮಾಡೋದು ಈ ಕೋವಿಡ್ ಸಂದರ್ಭದಲ್ಲಿ ಅಂತ. ಹೀಗೆ ಒಂದಲ್ಲ ಎರಡಲ್ಲ, ಈ ಆ ಕಡೆ ಒಂದು ಈ ಕಡೆ ಒಂದು ಕಾಲು ಇಟ್ಕೊಂಡು ನಿರೂಪಣೆ, ಈ ಕಡೆ ಉಪನ್ಯಾಸ, ಇದೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಏನಾಗ್ತಾ ಇತ್ತು, ನಾವು ಮಕ್ಕಳಿಗೋಸ್ಕರ ಒಂದಷ್ಟು ಕಾರ್ಯಕ್ರಮಗಳು, ಸ್ಪರ್ಧೆಗಳು, ಅಂದ್ರೆ ಈ ಶಿಶುಗೀತೆಗಳನ್ನು ಹೇಳೋದು ಅಥವಾ ಕಥೆಗಳನ್ನು ಹೇಳೋದಿರಬಹುದು, ಈ ಒಂದು ಕಾರ್ಯಕ್ರಮಗಳು, ಜೊತೆಗೆ ಪುಸ್ತಕಗಳನ್ನು ಪರಿಚಯ ಮಾಡಿಕೊಡೋದು. ಒಂದು 15 ದಿವಸಕ್ಕೊಂದ್ಸಲ ಒಂದು ಯಾವ್ದಾದ್ರು ಒಂದು ಪುಸ್ತಕದ ವಿಶ್ಲೇಷಣೆ, ವಿಮರ್ಶೆ, ಈ ರೀತಿ ಎಲ್ಲವನ್ನ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ವಿ ಅಂತಂದ್ರೆ ನನಗೆ ಸಮಯನೇ ಸಿಗದೆ ಕೊನೆಗೆ ನನ್ನ ಒಬ್ರು ಸ್ನೇಹಿತರು, ನೀವು ಗಂಡ ಹೆಂಡತಿ ಇಬ್ರು ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗ್ತಿರಲ್ಲ, ಯಾಕೆ ಒಂದು ವಿಡಿಯೋ ಕಳ್ಸಿದ್ರು, ಈ ರೀತಿ ನೀವು ಯಾಕೆ ಮಾಡಬಾರ್ದು ಹಾಸ್ಯದ ವಿಡಿಯೋಗಳು ಅಂದಾಗ ಆವಾಗ ಹೌದಲ್ವಾ ಇದು ಒಂದು ಸಾಧ್ಯತೆ ಅಂತ ಹೇಳ್ಬಿಟ್ಟು ಮುದ್ದಣ ಮನೋರಮೆ ಅನ್ನುವಂತಹ ಒಂದು ಹೆಸರಿನಲ್ಲಿ ಅದು ಒಂದು 3-4 ಸೀರೀಸ್ ಅನ್ನ ನಾನು ಹೌದು ಮುದ್ದಣ ಮನೋರಮೆಯ ಹಾಗಾಗಿ ಇದು ಒಂದು 3-4 ಸೀರೀಸ್ ನಾನು ಮಾಡಿದೆ. ಆದ್ರೆ ಸಮಯದ ಒಂದು ಅಭಾವ ಎಷ್ಟಿತ್ತು ಅಂದ್ರೆ ಇಡೀ ಬೆಳಗಿಂದ ಸಂಜೆವರೆಗೂ ನಂಗೆ ಮಾಡಿದ್ರು ಸಮಯ ಸಾಲದೆ ಅದನ್ನ ನಿಲ್ಲಿಸಬೇಕಾಯ್ತು. ಅಷ್ಟರ ಮಟ್ಟಿಗೆ ಕಾರ್ಯಕ್ರಮಗಳು, ಸಾಧ್ಯತೆಗಳು ನನ್ನ ಬದುಕಿನಲ್ಲಿ ವಿಸ್ತಾರ ಮಾಡಿದ್ದು ಕೋವಿಡ್ ಅಂತ ಹೇಳಿ. ಸೀರೀಸ್ ಆಫ್ ಪ್ರೋಗ್ರಾಮ್ ಆನ್ಲೈನ್ ಪ್ರಾರಂಭ ಆಗುತ್ತೆ ಬಹಳಷ್ಟು ಜನಕ್ಕೆ. ಈಗ ನಿರೂಪಣೆ ಅನ್ನೋದು ಬಹಳ ವಿಶೇಷವಾದ ಕಲೆ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾರ್ಯಕ್ರಮವನ್ನ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂದ್ರೆ ನಿರೂಪಕನೇ ಕಾರಣ ಆಗ್ತಾನೆ, ಆ ಕಾರ್ಯಕ್ರಮ ಬೀಳ್ಬೇಕು ಅಂದ್ರೆ ನಿರೂಪಕನೇ ಕಾರಣ ಆಗ್ತಾನೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಎಷ್ಟು ಪ್ರಾಮುಖ್ಯತೆ ನಿರೂಪಕನ ಜವಾಬ್ದಾರಿ? ಖಂಡಿತವಾಗ್ಲು ಈ ನಿರೂಪಣೆಗೆ ಮುಖ್ಯವಾಗಿ ಬಂಡವಾಳ ಅಥವಾ ಜೀವಾಳ ಅಂದ್ರೇನೆ ಮಾತು, ಒಳ್ಳೆಯ ಮಾತು, ಸ್ವಚ್ಛವಾದಂತಹ ಮಾತು, ಅಪ್ಪಟವಾದಂತಹ ಕನ್ನಡ ಇರಬೇಕು, ಜೊತೆಗೆ ಒಂದಿಷ್ಟು ಅರಿವಿರಬೇಕು, ಯಾವ ವಿಷಯ ಮಾತಾಡ್ತೀವಿ, ಒಂದು ವಿವೇಚನೆ ಕೂಡ ಇರಬೇಕು, ಸಮಯ ಪ್ರಜ್ಞೆ ಇರಬೇಕು. ನನಗೆ ಮೊದಲಿಂದಲೂ ಮಾತಿನ ಮಲ್ಲಿ ಅಂತಾನೆ ನಾನು ಹೆಸರು. ನನ್ನ ಕಾಲೇಜಲ್ಲಿ ಮೇಸ್ಟ್ ಹೇಳ್ತಾ ಇದ್ರು ಮಾತಾಡುವಾಗ, ಸುಮಾ ನಿಂದೇನಾದ್ರು ಕಟ್ಗಿ ಬಾಯಿ ಆಗಿದ್ರೆ ಯಾವತ್ತೋ ಒಡೆದೋಗ್ತಿತ್ತು ಅಂತ ಹೇಳ್ತಿದ್ರು. ಅಷ್ಟರ ಮಟ್ಟಿಗೆ ಮಾತು, ಎಲ್ರು ಹೇಳ್ತಾರೆ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಆದ್ರೆ ನಾನು ಮಾತ್ರ ಮಾತಿನ ಬಗ್ಗೆ ನಿಜವಾಗ್ಲೂ ಯಾವಾಗ್ಲೂ ಒಂದು ಧನಾತ್ಮಕವಾದಂತಹ ಅಂಶ ಇಟ್ಕೊಂಡಿದ್ದೀನಿ. ಮಾತು ಎಲ್ಲರನ್ನ ಮುಕ್ತವಾಗಿ ಏನು ಮಾತಾಡ್ತೀವಿ, ನಮ್ಮ ಒಳಗಿನ ಭಾವನೆಗಳನ್ನ ತೆರೆದಾಗ ಏನೇ ನಮ್ಮ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳಿರಬಹುದು ಎಲ್ಲವನ್ನ ಮಾತಿನಲ್ಲೇ ಪರಿಹರಿಸ್ಕೋಬಹುದು. ಮಾತು ನಿಜಕ್ಕೂ ಎಷ್ಟರ ಮಟ್ಟಿಗೆ ಈ ನಿರೂಪಣೆ ಬಗ್ಗೆ ಬಂದಾಗ ಅಪರ್ಣಾ ಅವರ ನಿರೂಪಣೆ ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಅವರು ಆದರ್ಶ ಅಂತ ಅನಿಸ್ತಾರೆ. ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಲೇಖಕಿಯರ ಸಂಘದೊಂದು ಕಾರ್ಯಕ್ರಮ ಇದು, ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಪರ್ಣಾ ಅವರು ಅತಿಥಿಯಾಗಿ ಬಂದಿದ್ರು. ಆ ಕಾರ್ಯಕ್ರಮವನ್ನ ನಾನು ನಿರೂಪಣೆ ಮಾಡಿದ್ದೆ. ಆ ನಿರೂಪಣೆಯಲ್ಲಿ ಬಂದಂತಹ ಸುಮಾರು ಜನ ಹೇಳ್ತಾ ಇದ್ರು, ಎಷ್ಟು ಸ್ಪಷ್ಟವಾಗಿ ಮತ್ತೆ ಸ್ವಚ್ಛವಾಗಿ ನೀವು ಕನ್ನಡ ಮಾತಾಡ್ತೀರಾ. ಅಪರ್ಣಾ ಅವರೇ ನೆನಪಾದ್ರು, ಏನ್ ಅಪರ್ಣಾ ಅವರೇ ಏನಂತೀರಿ ಅಂತಾನೆ ಕೇಳಿದ್ರು ಅವರು. ಆಗ ಅಪರ್ಣಾ ಅವರ ಮುಖದಲ್ಲಿ ಬಂದಂತಹ ಒಂದು ಆ ಮಲ್ಲಿಗೆಯ ನಗು ಮತ್ತೆ ಒಂದು ಮೆಚ್ಚುಗೆ ಇತ್ತಲ್ಲ ಕಣ್ಣಲ್ಲಿ, ಅದು ಬಹಳ ಖುಷಿಯನ್ನ ಕೊಟ್ಟಂತದ್ದು. ಈ ನಿರೂಪಣೆ ಮತ್ತೆ ನಾನು ಹೇಳೋದು ಯಾವುದೇ ಒಂದು ಉಪನ್ಯಾಸ ಇರಬಹುದು, ಮಾತು ಎಷ್ಟು ಮುಖ್ಯ ಆಗತ್ತೆ ಅಂದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ನಾವು ಬೇರೆಯವರನ್ನ ಅವರಿಗೆ ಒಂದು ಪ್ರಭಾವವನ್ನ ಬೀರಬಹುದು ಅಂತಂದ್ರೆ, ನಾನು ಈ ಪ್ರೇರಣಾತ್ಮಕ ಉಪನ್ಯಾಸಗಳನ್ನ ಆ ಸಮಯದಲ್ಲೇ ನಾನು ಬಹಳಷ್ಟು ಹೇಳಿದೆ ಆಗ್ಲೇ, ಈ ವೃದ್ಧರಿಗೆ ಮತ್ತೆ ಸಾಮಾನ್ಯ ಮಹಿಳೆಯರಿಗೆ ಹೇಳ್ತಾ ಇದ್ದಿದ್ದು ಅಂದ್ರೆ, ನಾನು ನನ್ನ ಮಾತಿನಲ್ಲಿ ನಿರೂಪಣೆಯಲ್ಲಿರಬಹುದು, ಇಲ್ಲಿರಬಹುದು, ಯಾವುದೋ ಎಲ್ಲಿಂದನೋ ದೇವತೆಗಳನ್ನೋ ತಗೊಂಬಂದು ಉದಾಹರಣೆ ಕೊಡೋದಿಲ್ಲ. ನಮ್ಮ ನಡುವೆನೇ ಇರುವಂತಹ ಸಾಮಾನ್ಯ ಜನರಾಗಿದ್ದುಕೊಂಡು ಅಸಾಮಾನ್ಯವಾದಂತಹ ಬದುಕನ್ನ ಬದುಕಿ ಆದರ್ಶವಾಗಿ ಯಾರು ನಿಲ್ತಾರೆ ಅಂತಹವರನ್ನ ಉದಾಹರಣೆ ಕೊಡ್ತಿದ್ದೆ. ಹಾಗಾಗಿ ಅವ್ರಿಗೆ ಏನ್ ಅನಿಸ್ತಿತ್ತು, ಅಯ್ಯೋ ನಾವು ಮಾಡ್ಬೋದು, ಇವರು ನಮ್ಮ ಜೊತೆ ಇದ್ದವ್ರು ಇವರೇ ಮಾಡಿದ್ದಾರೆ ಅಂದ್ರೆ ನಾವು ಯಾಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ಎಷ್ಟೋ ಜನ ಹೇಳ್ತಾ ಇದ್ರು ನನಗೆ. ನಿಮ್ಮ ಯೂಟ್ಯೂಬ್ ಅಲ್ಲಿ ನಿಮ್ಮ ವಿಡಿಯೋನ ಪದೇ ಪದೇ ನಾನು ನೋಡ್ತಾ ಇರ್ತೀನಿ, ಮೊದಲು ನಾನು ಮನೆಯಿಂದ ಹೊರಗೆ ಹೋಗ್ತಾ ಇರ್ಲಿಲ್ಲ ಕಾಲ್ ನೋವು ಅಂತ, ಮತ್ತೆ ನನ್ನ ಹವ್ಯಾಸಗಳನ್ನೆಲ್ಲ ಬಿಟ್ಟಿದ್ದೆ, ಆದ್ರೆ ಈಗ ಮತ್ತೆ ನಾನು ಅದಕ್ಕೆ ಚಾಲನೆಯನ್ನ ಕೊಟ್ಕೊಂಡಿದ್ದೀನಿ, ನನ್ನ ಬದುಕನ್ನ ಒಂದು ಹೊಸ ಹಾದಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಎಷ್ಟೊಂದು ಜನ ಆತರ ಹೇಳಿದಾಗ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಆಮೇಲೆ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡುವಾಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ದತ್ತಿ ನಿಧಿ ಬಗ್ಗೆ ನಾನು ಒಂದಷ್ಟು ಮಾತಾಡಿದ್ದೆ. ಎಷ್ಟು ಪ್ರಭಾವ ಬೀರ್ತು ಅಂದ್ರೆ, ಆ ಬಂದಿದ್ದ ಪ್ರೇಕ್ಷಕರಲ್ಲಿ ಒಬ್ರು ದೊಡ್ಡ ಮೊತ್ತದ ಹಣವನ್ನು ಅವ್ರು ಹೇಳಿದ್ರು ಕೊಡುವಾಗ, ಸುಮಾ ಅವರ ಮಾತಿನಿಂದ ಪ್ರೇರಿತನಾಗಿ ನಾನು ಈ ಹಣವನ್ನ ಕೊಡ್ತಾ ಇದ್ದೀನಿ ನಿಮ್ಮ ಸಂಸ್ಥೆಗೆ ಅಂತ. ಈ ರೀತಿಯಾದಂತಹ ಅನುಭವಗಳು ಸಾಕಷ್ಟು ಆಗಿದೆ. ಹಾಗಾಗಿ ಮಾತು ಮಂಟಪವನ್ನು ಕಟ್ಟುತ್ತೆ, ಹಾಗೆ ಮಂಟಪವನ್ನ ಕೆಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಆ ಒಂದು ವಿವೇಚನೆ ನಮ್ಮಲ್ಲಿ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟ. ನಿರೂಪಣೆ ಇನ್ನೊಂದು ಬಹಳ ಮುಖ್ಯ ಆಗುತ್ತೆ, ಎಷ್ಟು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಸಮಯ ಪ್ರಜ್ಞೆ ಇರಬೇಕು. ಮಾತು ಗೊತ್ತು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆನೂ ಮಾತಾಡ್ಲಿಕ್ಕಾಗಲ್ಲ.
ಆ ವಿವೇಚನೆ ಇದ್ದಾಗಲಷ್ಟೇ ನಾವು ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಗೊಂದು ಅನ್ನಿಸ್ತಾ ಇದೆ, ಶುಭೋದಯ ಕರ್ನಾಟಕದಲ್ಲಿ ಸುಮಾ ಸತೀಶ್ ಅವರು ನಿರೂಪಕಿಯಾಗಿ ಬಂದಿದ್ರೆ ಹೇಗ್ ಪ್ರಾರಂಭ ಮಾಡ್ತಿದ್ರು? ಒಂದು ಪ್ರಯತ್ನ ಮಾಡ್ಬೋದಾ? ಈಗ ನಿಮ್ಮ ಅತಿಥಿಯಾಗಿ ಬಂದಿದ್ದೀನಿ, ನೀವು ನಿರೂಪಕಿ ಆಗಿದ್ರೆ ಹೇಗ್ ಮಾಡ್ತಿದ್ರಿ? ಹೇಗ್ ಮಾಡಬಹುದಿತ್ತು ಅಂದ್ರೆ, ಶುಭೋದಯ ಕರ್ನಾಟಕ ಈ ಹೆಸರೇ ಹೇಳುತ್ತೆ, ನಮ್ಮ ಕರ್ನಾಟಕದ ನಾಡಿನ ಒಂದು ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ನೀಡಿದಂತಹ ಸಾಧಕರು ಏನಿದ್ದಾರೆ ಅಥವಾ ತಮ್ಮ ಒಂದು ಬದುಕಿನಿಂದ ಬೇರೆಯವರಿಗೆ ಪ್ರೇರಣೆಯನ್ನ ಕೊಟ್ಟಂತಹ ಈ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನಾಡಿನಲ್ಲಿ ಎಷ್ಟು ಒಳ್ಳೆಯ ಒಂದು ಅಭಿಪ್ರಾಯ ಇದೆ ಅಂತಂದ್ರೆ, ಸಾಧಕರ ಪರಿಚಯವನ್ನ ನಾವೇನ್ ಮಾಡ್ತೀವಿ ಅಥವಾ ಅತಿಥಿಗಳ ಪರಿಚಯವನ್ನ ಏನ್ ಮಾಡ್ತೀವಿ, ಅದು ನನಗೆ ಖುಷಿಯನ್ನ ಕೊಡುವಂತಹ ವಿಷಯ. ಹಾಗಾಗಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಬಗ್ಗೆನೇ ಒಂದೆರಡು ಸಾಲು ಹೇಳ್ತಾ ಹೀಗೆ ಕಾರ್ಯಕ್ರಮವನ್ನು ಆರಂಭ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು ಮ್ಯಾಮ್. ಸೊ ಹಾಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ತಾವು ನಿರೂಪಣೆ ಮಾಡಿದಿವಿ. ಇದುವರೆಗೂ ಎಷ್ಟು ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀರಾ? ಹಾಗೆ ನೆನಪಿಲ್ಲ ಸರ್, ಯಾಕೆಂದ್ರೆ ಸುಮಾರು ಸಂಘಟನೆಗಳಲ್ಲಿ ನಾನು ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದೀನಿ. ಇತ್ತೀಚೆಗಂತೂ ಈಗ ಹಾವೇರಿಯ ಸಮ್ಮೇಳನ ಒಂದು ಫೋಟೋ, ಅದು ಕವಿಗೋಷ್ಠಿಯಲ್ಲಿ ನಾನು ಭಾಗವಹಿಸಿದ್ದಂತಹದ್ದು ಫೋಟೋ ಅದು. ಇತ್ತೀಚೆಗೆ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಆದ್ಮೇಲೆ ಅಕಾಡೆಮಿಯ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡೋದಿರಬಹುದು, ಮತ್ತೆ ಲೇಖಕಿಯರ ಸಂಘದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು, ಎಷ್ಟೊಂದು ಅಂತಂದ್ರೆ ತಿಂಗಳು ಕಾರ್ಯಕ್ರಮಗಳು ಆಗ್ತಾನೆ ಇರುತ್ತೆ. ಹಾಗಾಗಿ ಮುಕುಂದರಾಜ್ ಅವ್ರ ಜೊತೆ ಕೂಡ ಇದೆ. ಹೌದು, ಇದು ನನ್ನ ಅಕಾಡೆಮಿಯ ವಾರ್ತಾಪತ್ರ ಏನಿದೆ, ಅಕಾಡೆಮಿಯ ವಾರ್ತಾಪತ್ರದ ಸಂಪಾದಕಿಯಾಗಿ ಮೊದಲ ಸಂಚಿಕೆ ಬಿಡುಗಡೆ ಮಾಡ್ತಾ ಇರುವಂತಹ ಒಂದು ಸಂದರ್ಭ. ಹಾಗಾಗಿ ಈ ನಿರೂಪಣೆ ಮಾಡ್ತಾ ಮಾಡ್ತಾ ಈ ಕಾರ್ಯಕ್ರಮಗಳಲ್ಲಿ ಹೆಸರಾಂತ ನಾಡಿನ ಹಿರಿಯ ಲೇಖಕರು ಲೇಖಕಿಯರು ಎಲ್ಲರಿಂದ ಒಂದು ಬಹಳ ನಿರರ್ಗಳವಾಗಿ ಮಾತಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ, ಮತ್ತೆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ತೀರಾ ಅಂತ ಏನು ಮಾತು ಕೇಳಿದ ಕರ್ನಾಟಕಕ್ಕೆ ಬೂಕರ್ ತಂದು ಕೊಟ್ಟ ಬಾನು ಮುಸ್ತಾಕ್ ಅವ್ರ ಜೊತೆ ಯಾವ ಕ್ಷಣ ಅಂತ ಇದು ಮೊನ್ನೆ ಅವರನ್ನ ಅಭಿನಂದಿಸಿದ ಮೊದಲ ಕಾರ್ಯಕ್ರಮ ಪತ್ರಕರ್ತರ ಒಂದು ಸಂಘದಲ್ಲಿ ಗಾಂಧಿ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಾವು ಅಕಾಡೆಮಿಯ ವತಿಯಿಂದ ಅವರನ್ನ ಅಭಿನಂದಿಸೋದಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಅವರ ಜೊತೆ ಒಂದಿಷ್ಟು ಮಾತುಕತೆ. ನೀವೊಬ್ರು ಲೇಖಕಿಯಾಗಿ ಕನ್ನಡಕ್ಕೆ ಒಂದು ಬೂಕರ್ ಪ್ರಶಸ್ತಿ ಬಂದಾಗ ನಿಮ್ಗೆ ಎಷ್ಟು ಸಂತೋಷ ಆಯ್ತು? ಕನ್ನಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ. ಖಂಡಿತವಾಗ್ಲು ಹೇಳೋದಿಕ್ಕೆ ಆಗದೇ ಇರುವಷ್ಟು ಸಂತೋಷ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ, ಇದುವರೆಗೆ ನಮಗೆ 8 ಜ್ಞಾನಪೀಠ ಬಂದಿತ್ತು, ಅದೆಲ್ಲರೂ ಪುರುಷರೇ. ಇದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ, ಅದರಲ್ಲಿ 2 ಹೆಣ್ಣು ಮಕ್ಕಳು. ಆ 2 ಹೆಣ್ಣು ಮಕ್ಕಳ ಅಂತಸತ್ವ ಏನಿದೆ ಅದನ್ನ ಇಡೀ ಜಗತ್ತಿಗೆ, ಜೊತೆಗೆ ಕನ್ನಡದ ಒಂದು ಬೆಳಕೇನಿದೆ ಅದನ್ನ ಇಡೀ ಜಗತ್ತಿಗೆ ಸಾರಿದಂತಹದ್ದು. ಹಾಗಾಗಿ ಬಾನು ಮುಷ್ತಾಕ್ ಹಾಗೆ ದೀಪಾ ಬಾಸ್ತಿ ಈ 2 ಹೆಣ್ಣು ಮಕ್ಕಳು, 2 ಕನ್ನಡದ ಹೆಣ್ಣು ಮಕ್ಕಳು, ಅದು ಬಹಳ ಖುಷಿಯನ್ನ ಕೊಡ್ತು. ಬಾನು ಮುಷ್ತಾಕ್ ಅವರ ಮಾತುಗಳು ಮತ್ತೆ ದೀಪಾ ಬಾಸ್ತಿ ಅವರ ಮಾತುಗಳು. ಆ ಸಂದರ್ಭದಲ್ಲಿ ಏನಿತ್ತು, ದೀಪಾ ಬಾಸ್ತಿ ಅವರು ಆರಂಭ ಮಾಡಿದ್ದೇ ಜೇನಿನ ಹೊಳೆಯೋ ಹಾಲಿನ ಮೊಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ ಅಂತ ಹೇಳ್ತಾ, ನನ್ನ ಕನ್ನಡ ಏನಿದೆ ಆ ಕನ್ನಡಕ್ಕೆ ಸಂದಂತಹ ಒಂದು ಪ್ರಶಸ್ತಿ ಇದು, ಜಯ ಇದು ಅಂತ ಹೇಳಿದ್ರು. ನಿಜವಾಗ್ಲೂ ಇಂತಹ ಕ್ಷಣಗಳು ನಮ್ಮ ರೋಮಾಂಚನವನ್ನ ಉಂಟು ಮಾಡುವಂತಹ ಕ್ಷಣಗಳು ಪ್ರತಿಯೊಬ್ಬರಲ್ಲಿಯೂ ಸಹ. ಈ ಪ್ರಶಸ್ತಿ ಇನ್ನಷ್ಟು ಪ್ರಶಸ್ತಿಗಳನ್ನ ಎಳ್ಕೊಂಡು ಬರ್ಲಿ ನಮ್ಮ ಕನ್ನಡಕ್ಕೆ ಅಂತ ನಾನು ಆಶಿಸ್ತೇನೆ. ವಿಶೇಷವಾಗಿ ಮಹಿಳೆಯರು ಸಾಧನೆ ಮಾಡಿದ್ರೆ ಬಹಳಷ್ಟು ಮಹಿಳೆಯರಿಗೆ ಒಂದು ಪ್ರೇರಣೆ. ಹಾಗೆ ತಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ, ತಾವು ನಾಟಕಗಳನ್ನ ಬರೀತೀರಿ, ಜೊತೆಗೆ ಬರೆದು ತಾವೇ ಅಭಿನಯಿಸಿದಿರಿ ಎಷ್ಟೊಂದು ನಾಟಕಗಳನ್ನ. ಈ ಅಭಿನಯಿಸ್ಬೇಕಾದ್ರೆ ಎಷ್ಟೆಲ್ಲ ತಯಾರಿ ಬೇಕಾಗುತ್ತೆ, ಹೇಗೆ ತಯಾರಿ ಮಾಡ್ಕೊತೀರ ತಾವು? ಈ ಅಭಿನಯ ಅನ್ನುವ ವಿಷಯಕ್ಕೆ ಬಂದಾಗ ಹೇಳಿದೆ ಆಗ್ಲೇ, ಬಾಲ್ಯದಿಂದಲೂ ಸಹ ಹಿರಣ್ಣಯ್ಯವರ ಎಲ್ಲ ನಾಟಕಗಳನ್ನ ನಾನು ಕೇಳ್ತಾ ಇದ್ದೆ. ಹೇಗೆ ಅಂದ್ರೆ ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ದಿದ್ದು. ಯಾಕೆಂದ್ರೆ ಅದು ನಮ್ಗೆ ಆ ಕಿವಿ ಮೇಲೆ ಬೀಳ್ತಾ ಇದ್ದಾಗ ನಾವು ಕಲ್ಪಿಸ್ಕೊಳ್ತಾ ಇದ್ವಿ, ಕಣ್ ಮುಂದೆನೆ ಆ ಒಂದು ಏನ್ ದೃಶ್ಯಾವಳಿ ಇತ್ತು ಅದನ್ನ ಕಲ್ಪಿಸ್ಕೊಳ್ತಾ ಇದ್ವಿ. ಬಹುಶಃ ಇದು ಹಾಗೆ ಬಾಲ್ಯದಲ್ಲಿ ಒಂದಷ್ಟು ನಾಟಕಗಳು, ಸಾಮಾಜಿಕ ಪೌರಾಣಿಕ ನಾಟಕಗಳನ್ನು ನೋಡ್ತಾ ಇದ್ದಿದ್ದು. ನೋಡ್ತಾ ನೋಡ್ತಾ ಇವೆಲ್ಲ ಎಲ್ಲೋ ಒಂದು ಅಭಿನಯದ ಎಳೆಯನ್ನ ಸಣ್ಣದಾಗಿ ನನ್ನ ಒಳಗಡೆ ನೇಯ್ತಾ ಇತ್ತು ಅಂತ ಅನ್ಸುತ್ತೆ. ಹಾಗಾಗಿ ನಾನು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಸಣ್ಣ ಪುಟ್ಟ ನಾಟಕಗಳನ್ನ ಹಾಗಾಗಿ ಮಾಡ್ಕೊಂಡು ಬಂದಿದ್ದು. ಅಲ್ಲಿಂದಾನೇ ನನಗೆ ಅಭಿನಯ ಬಂದಿತ್ತು. ಇದಾದ್ಮೇಲೆ ನನಗೆ ಹೇಗೆ ನಾನು ನಾಟಕಕ್ಕೆ ಪ್ರವೇಶ ಮಾಡಿದ್ದೆ, ಪಾತ್ರ ಇದೆ. ಯಾವ ಪಾತ್ರ? ಇದು ಒಂದು ನಾಟಕದ ಪಾತ್ರ, ಇದು ಒಂದು ರಾಜಕಾರಣಿಯ ಪಾತ್ರ. ಇದು ಊರ್ಮಿಳಾ ನಾಟಕ.
ಇದು ಇತ್ತೀಚೆಗೆ ಮಾಡಿದ ನಾಟಕ? ಇಲ್ಲ, ಇದೆಲ್ಲವೂ ಸುಮಾರು ವರ್ಷಗಳೇ ಆಯ್ತು. ಸುಮಾರು ವರ್ಷಗಳಿಂದ. ಇದು ಹೇಗೆ ಅಂತಂದ್ರೆ, ನನ್ನ ಮಹಿಳಾ ಮಂಡಳಿಗೆ ನಾನು ಏನು ಹೋಗ್ತಾ ಇದ್ದೆ, ಆ ಮಹಿಳಾ ಮಂಡಳಿಗಳಲ್ಲಿ ವರ್ಷಕ್ಕೊಂದು ನಾಟಕನ ಮಾಡಿಸುವಂತಹ ಸಂದರ್ಭದಲ್ಲಿ ನಾನು ಯಾಕೆ ಬರಿಬಾರ್ದು ಅಂತ ಹೇಳ್ಬಿಟ್ಟು ಬರವಣಿಗೆ, ಆಗ ನಾಟಕಗಳ ಬರವಣಿಗೆ ಆರಂಭ ಮಾಡ್ಕೊಂಡೆ. ಅದರ ಜೊತೆಗೆ ನಾನು ನನ್ನ ಗೆಳತಿಯರನ್ನೇ ಸೇರಿಸ್ಕೊಂಡು ನಿರ್ದೇಶನ ಕೂಡ. ಹಾಗಾಗಿ ಅವರಿಗೆ ಹೇಳ್ಕೊಡ್ತಾ ನಾನು ಅಭಿನಯದಲ್ಲಿ ಮಾಗ್ತಾ ಹೋದೆ ಅಂತ ಅನ್ಸುತ್ತೆ ನೋಡ್ತಾ ನೋಡ್ತಾ. ಯಾಕೆಂದ್ರೆ ಅದು ಎಲ್ಲ ಮಹಿಳಾ ಮಂಡಳಿಗಳಲ್ಲಿ ಅಂದ್ರೆ ಹಾಸ್ಯ ನಾಟಕಗಳಿಗೆ ಹೆಚ್ಚು. ಹೌದು, ಇದು ನನ್ನ ಮೊದಲ ಒಂದು ಕೃತಿ. ಇದು ಹಾಸ್ಯಕ್ಕೆ ಹೆಚ್ಚು ಒತ್ತು ಕೊಡ್ಬೇಕಾದ್ರಿಂದ ಮೈಚಳಿಯನ್ನ ಬಿಟ್ಟು ಅಭಿನಯ ಮಾಡೋದಕ್ಕೆ ನಾನು ಅವ್ರಿಗೆಲ್ಲ ಹೇಳ್ಕೊಡ್ಬೇಕಾಗುತ್ತೆ. ಹೇಳ್ಕೊಡ್ತಾ ನಾನು ಅಷ್ಟೇ ಅಭಿನಯದಲ್ಲಿ ಮಾಗ್ತಾ ಹೋದೆ. ಇದು ಹೇಗಾಯ್ತು ಅಂತಂದ್ರೆ, ಈ ನಾಟಕದಿಂದ ಮುಂದೆ ನನಗೆ ಈ ಏಕಪಾತ್ರ ಅಭಿನಯಗಳಿಗೆ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಆ ಏಕಪಾತ್ರ ಅಭಿನಯಗಳು ಹೇಗೆ ಅಂತಂದ್ರೆ, ಆ ಪ್ರಚಲಿತ, ಹೌದು, ಇದು ಒಂದು ಪ್ರಚಲಿತವಾದಂತಹ ಸಾಮಾಜಿಕ ಸಮಸ್ಯೆಗಳನ್ನ ಇಟ್ಕೊಂಡಂತೆ. ಅಂದ್ರೆ ಈಗ ಕೋವಿಡ್ ಸಮಯದಲ್ಲಿ ಬೆಸೆದ ಕೊಂಡಿ ಸಾಮಾಜಿಕ ಸಮಸ್ಯೆಗಳು ಹೇಗೆ ಅಂತಂದ್ರೆ, ಈ ಕೋವಿಡ್ ಸಮಯದಲ್ಲಿ ಈ ಮಾಧ್ಯಮಗಳ ಅಬ್ಬರ ಇರಬಹುದು, ಅಥವಾ ಕೆಲವೊಂದು ಆಷಾಢ ಭೂತಿಗಳ ಸಮಯ ಸಾಧಕತನ ಇರಬಹುದು. ಮತ್ತೆ ನೋಡಿ, ಇದೆಲ್ಲ ಇದು ಕೋವಿಡ್ ಸಂದರ್ಭದಲ್ಲಿ ಬಂದಂತಹದ್ದು, ಗರುಡ ಪುರಾಣ, ಇದು ಅದು ಆ ಸಂದರ್ಭದಲ್ಲಿ. ಹಾಗೆ ಒಂದು ಗಲಾಟೆ ಆಯ್ತು ನಮ್ಮಲ್ಲಿ. ಹೆಣ್ಣು ಮಕ್ಕಳು ಕುಂಕುಮವನ್ನು ಇಟ್ಕೊಳ್ಳೇಬೇಕು ಅನ್ನುವಂತಹ ಒಂದಷ್ಟು ವಿವಾದಕ್ಕೆ ಕಾರಣವಾದಂತಹ ಹೇಳಿಕೆಗಳು ಬಂತು ಆ ಸಂದರ್ಭದಲ್ಲಿ. ಅದಕ್ಕೆ ತಕ್ಕಂತೆ ಹೀಗೆ ನನ್ನ ಒಂದು ಅಭಿನಯದ ಪಯಣ ಏನು ಮುಂದುವರಿತಾ ಹೋದಾಗ, ನಮ್ಮ ಒಬ್ಬರು ಆತ್ಮೀಯರು ಹೇಳಿದ್ರು, ನಮ್ಮ ಸಂಸ್ಥೆಗೆ ನೀವು ಯಾಕೆ ಸಾಮಾಜಿಕ ಸಮಸ್ಯೆಗಳಿಗೆ ಕುರಿತಾದಂತಹ ಒಂದಷ್ಟು ಕಿರುಚಿತ್ರಗಳನ್ನ ಮಾಡ್ಕೊಡ್ಬಾರ್ದು? ಆಯ್ತು, ಇದು ಮಾಡಿದ್ದೀನಿ ಇನ್ನು ಮುಂದುವರಿಬಹುದಲ್ಲ ಅಂತ ಹೇಳ್ಬಿಟ್ಟು ಆ ಕಿರುಚಿತ್ರಗಳಿಗೆ, ಅಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳಿರಬಹುದು ಗಂಡು ಮಕ್ಕಳಿರಬಹುದು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅನ್ನುವಂತಹದಕ್ಕೆ ಸಂಬಂಧಪಟ್ಟಂತೆ ಕತೆ ಬರೆದೆ. ಆಮೇಲೆ ಚಿತ್ರಕಥೆ ಬರೆದೆ, ಸಂಭಾಷಣೆಯನ್ನು ಬರೆದೆ. ಅಲ್ಲಿ ನಿರ್ದೇಶಕರು ಹೇಳಿದ್ರು, ಹೇಗೂ ನೀವು ಅಭಿನಯ ಮಾಡ್ತೀರಾ, ನೀವೇ ಯಾಕೆ ಅಭಿನಯವನ್ನು ಮಾಡಬಾರದು ಅಂತ ಕೇಳಿದ್ರು. ಅವ್ರು ನನ್ನ ಸಂಗಾತಿ ಜೊತೆಲಿದ್ರು, ಅವರನ್ನು ಸೇರಿಸ್ಕೊಂಡು ಮಾಡ್ಬಿಡಿ ಅಂತ. ಸೊ ಹಾಗಾಗಿ ನಾವಿಬ್ರು ಮತ್ತೆ ನನ್ನ ಗೆಳತಿಯರ ತಂಡವನ್ನ ಸೇರ್ಕೊಂಡು ನಮ್ಮ ಮನೆಯಲ್ಲೇ ಅದರ ಒಂದು ಶೂಟಿಂಗ್ ಕೂಡ ಆಯ್ತು. ಈ ರೀತಿಯ ಆ ಒಂದು ಅಭಿನಯದ ಇನ್ನೊಂದು ಸಾಧ್ಯತೆಯನ್ನು ಕೂಡ ನಾನು ಅಭಿನಯ ಜೊತೆಗೆ ಕತೆ, ಚಿತ್ರಕಥೆಯ ಸಾಹಿತ್ಯ, ಸಂಭಾಷಣೆ ಎಲ್ಲವನ್ನು ಬರೀತೀರಾ. ಇನ್ನಷ್ಟು ಮಾತನಾಡೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದ ಸಣ್ಣ ವಿರಾಮ ಪಡೆಯುವಂತ ಸಮಯ. ನಾಟಕದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮತ್ತೊಂದು ವಿಶೇಷ ನಾಟಕ 2019ರಲ್ಲಿ ಪ್ರದರ್ಶನವಾಗುತ್ತೆ, ಎಣ್ಣೆ ನೀನೆಷ್ಟು ಸಹನಾಮಯಿ. ಈ ನಾಟಕದ ಬಗ್ಗೆ ಬೆಳಕು ಚೆಲ್ಲಬಹುದಾ? ಈ ನಾಟಕ ಫ್ರೀಡಂ ಪಾರ್ಕ್ ಅಲ್ಲಾಗಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಹಿಳಾ ಸಮಾವೇಶದಲ್ಲಿ ಆದಂತಹ ಒಂದು ನಾಟಕ. ಇದು ನನಗೆ ಬಹಳ ಮುಖ್ಯವಾದಂತಹ ನಾಟಕ. ಯಾಕೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ನನ್ನ ಮಹಿಳಾ ಮಂಡಳಿಗೋಸ್ಕರ ಹಾಸ್ಯ ಪ್ರಧಾನವಾದ ನಾಟಕಗಳನ್ನೇ ಮಾಡಬೇಕಾದಾಗ ಎಷ್ಟೋ ಸಲ ಏನಾಗ್ತಿತ್ತು, ನನ್ನ ಒಂದು ಒಳಗಿನ ಮಾತುಗಳು ಪಡಿಸೋದಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ನನಗೆ ಅಂತಹ ಅವಕಾಶ ಸಿಕ್ತು. ಯಾಕೆಂತಂದ್ರೆ, ಗಂಭೀರವಾದಂತಹ ಚಿಂತನೆಯನ್ನ, ಈಗಲೂ ಸಹ ಹೆಣ್ಣುಮಕ್ಕಳು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದರ ಕುರಿತು ಗಂಭೀರವಾದಂತಹ ಚಿಂತನ ಮಂಥನವನ್ನ ಮೂಡಿಸುವಂತಹ ಒಂದು ನಾಟಕ ಇದಾಗಿತ್ತು. ನನ್ನ ಮನದ ಮಾತುಗಳು ಪಾತ್ರಗಳ ಬಾಯಲ್ಲಿ ಹೇಳಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದ್ದು ಬಹಳ ಖುಷಿಯನ್ನ ಕೊಟ್ಟಂಥದ್ದು. ಅಂದ್ರೆ ಹೆಣ್ಣು ಮಕ್ಕಳಿಗೆ ಈ ಸಹನೆ ತ್ಯಾಗ ಅನ್ನುವಂತಹ ಪಟ್ಟವನ್ನ ಕಟ್ಟಿಬಿಟ್ಟು ಹೇಗೆ ಶೋಷಣೆಯನ್ನ ಮಾಡ್ತೀವಿ, ಸಹನೆಗೆ ಒಂದು ಮಿತಿ ಇರುತ್ತೆ, ಆ ಸಹನೆಯ ಮಿತಿಯನ್ನ ಮೀರಿದಾಗ ಏನಾಗುತ್ತೆ ಅಂತ ತೋರಿಸುವಂತಹ ನಾಟಕ ಆಗಿತ್ತು. ಹಾಗಾಗಿ ತುಂಬಾ ಖುಷಿ ಕೊಡ್ತು ನನಗೆ ಈ ನಾಟಕ. ಜೊತೆಗೆ ನಿಮ್ಮ ಸಾಹಿತ್ಯ ಕೃಷಿ ಓದಿನೊಂದಿಗೆ ಬಹಳಷ್ಟು ಬರವಣಿಗೆಯನ್ನು ಕೂಡ, ಕವಿತೆ ಆಗ್ಬೋದು, ವಿಮರ್ಶೆ ಆಗ್ಬೋದು, ಕೃತಿಗಳಾಗ್ಬೋದು, ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದೀರಾ. ಅದ್ರ ಬಗ್ಗೆ ಬೆಳಕು ಚೆಲ್ಲುವಂತ ಸಮಯ. ಅಂದ್ರೆ ಯಾವುದೋ ಒಂದು ಪ್ರಕಾರಕ್ಕೆ ನಾನು ಒಂದು ಬರ್ತಾ ಇದೆ ಫೋಟೋ ಕೂಡ, ಯಾವುದೋ ಒಂದು ಪ್ರಕಾರಕ್ಕೆ ನಾನು ಸೀಮಿತ ಆಗೋದಕ್ಕೆ ಇಷ್ಟಪಡ್ಲಿಲ್ಲ. ನಾಟಕಗಳು ಬಂತು, ಕವನಗಳು ಬಂತು, ಮತ್ತೆ ಆಧುನಿಕ ವಚನಗಳಿಗೆ ನನ್ನನ್ನು ನಾನು ತೆರೆಕೊಂಡೆ. ಹಾಗೆ ವಿಮರ್ಶೆ, ಮತ್ತೆ ವೈಚಾರಿಕ ಲೇಖನಗಳು, ವ್ಯಕ್ತಿ ಚಿತ್ರಣ, ಹೀಗೆ ವಿವಿಧ ಆಯಾಮಗಳಲ್ಲಿ ಇದು ನನ್ನ ವಚನದ ಒಂದು ಕೃತಿ. ವೈಚಾರಿಕ ಲೇಖನಗಳು, ಹೀಗೆ ವಿವಿಧ ಆಯಾಮಗಳಲ್ಲಿ ನಾನು ನನ್ನ ಬರವಣಿಗೆಯನ್ನು ತೊಡಗಿಸ್ಕೊಳ್ತಾ ಹೋದೆ. ವಚನ ಸಿರಿ ಬರೆದಿರೋದ್ರಿಂದ ಆಧುನಿಕ ವಚನಗಳು ಅಂತ ಕೂಡ ಹೇಳಿದ್ವಿ. ಒಂದು ವಚನ ಕೇಳಬಹುದಾ ಈಗ ತಮ್ಮ ಮೂಲಕ? ಬಸವಣ್ಣನ ವಚನಗಳು, ಶರಣಾದಿ ವಚನಗಳು ನಾವು ಕೇಳಿದ್ದೀವಿ. ಆದ್ರೆ ಅದು ಚಳವಳಿಯ ಕಾಲದಲ್ಲಿ ಬಂದಂತಹ ವಚನಗಳು. ಪುಸ್ತಕ ಬಿಡುಗಡೆ ಆಗಿರುವಂತಹ ಚಿತ್ರ ಕೂಡ ನೋಡ್ತಾ ಇದ್ದೀವಿ ಈಗ ವೇದಿಕೆಯಲ್ಲಿ. ಹೌದು, ಇದು ಆಧುನಿಕ ವಚನಗಳು, ಅಂದ್ರೆ ಅದರ ಛಾಯಾ ನೆರಳಿನಂತೆ ಅಂತ ಹೇಳ್ಬೋದಷ್ಟೇ ನಾವು. ಇಲ್ಲಿ ಒಂದು ವಚನ: ಹೆಗಲಿಗೆ ಭಾರವಾದರೆ ಗಾಡಿಗಿಟ್ಟು ಹಗುರಾಗು, ವಿದ್ಯೆ ಭಾರವಾದರೆ ಹಂಚಿ ಹಗುರಾಗು, ತನು ಭಾರಕ್ಕೆ ಯೋಗ ಮದ್ದು, ಮನ ಭಾರಕ್ಕೆ ಧ್ಯಾನ ಮದ್ದು, ಧನ ಭಾರವಾದರೆ ನೀಡಿಕೆ ಮದ್ದು, ಸ್ನೇಹ ಭಾರವಾದರೆ ಸಮಯ ಕರಗುವುದು,
ಚಿಂತೆ ಭಾರವಾದರೆ ಚಿತೆಯ ಹಾದಿ ಕರಗುವುದು. ಭಾರ ಬದುಕಿಗೆ ಭಾರ, ಹಗುರಾದರೆ ಬದುಕು ಹಗುರ. ಸರಸ್ವತಿ ಪ್ರಿಯೆ. ಸೊ ಇದು ತಾವು ಬರೆದಂತಹ ಆಧುನಿಕ ವಚನಗಳ ಒಂದು ಝಲಕ್ ಅಂತ ಹೌದು. ಹೇಳ್ಬೋದು. ಹಾಗೆ ಎಚ್ ಗಿರಿಜಮ್ನವರ ಬಗ್ಗೆ ಕೂಡ ಒಂದು ಪುಸ್ತಕ ಬರೀತೀರಾ, ಏನು ವಿಶೇಷ ಅದು? ಗಿರಿಜಮ್ಮನವರು ನಮ್ಮನ್ನ ಅಗಲಿದ ನಂತರ ಅದಲ್ಲಿ ಇದು ಒಂದು ಅನನ್ಯ ಸಾಧಕಿಯರು ಮಾಲಿಕೆಯಲ್ಲಿ ಕರ್ನಾಟಕದ ಸಾಧಕರನ್ನ ಕುರಿತಂತೆ ಒಂದಷ್ಟು ಕೃತಿಗಳನ್ನ ಒಬ್ರು ಹಿಂದಿರಾ ಶಿವಣ್ಣ ಅಂತ ಅವರು ತರ್ತಾ ಇದ್ದಂತಹ ಮಾಲಿಕೆಯಲ್ಲಿ ಆ ಒಂದು ಪುಸ್ತಕದಲ್ಲಿ 6 ಜನರ ಬದುಕು ಮತ್ತು ಬರಹ, ಅದರಲ್ಲಿ ನಾನು ಗಿರಿಜಮ್ಮನವರ ಬದುಕು ಮತ್ತೆ ಬರಹವನ್ನ ಕುರಿತಂತೆ ಬರೆದಿರುವಂತಹದ್ದು. ಓಕೆ, ನೋಡಿ ಅದು ಕೂಡ ನೋಡ್ತೀವಿ. ಕರ್ನಾಟಕದ ಅನನ್ಯ ಸಾಧಕಿಯರು ಯಾರೆಲ್ಲ ಸಾಧನೆ ಮಾಡಿದ್ರು ಆ ಮಹಿಳೆಯರ ಬಗ್ಗೆ ಬರೆಯುವಂತ ಕೆಲಸವನ್ನ ಮಾಡಿದೀರಾ. ಬಹಳ ಸಂತೋಷ ಆಗುತ್ತೆ. ಒಬ್ಬ ಮಹಿಳೆಯಾಗಿ ಇನ್ನಷ್ಟು ಮಹಿಳಾ ಸಾಧಕರನ್ನ ಗುರುತಿಸುವ ಬಗ್ಗೆ ಪ್ರಪಂಚಕ್ಕೆ ತಿಳಿಸುವಂತ ಕೆಲಸ. ಇತ್ತೀಚೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಮಹಿಳಾ ಸಾಧಕಿಯರ ಒಂದು ಮಾಲಿಕೆ ಬರ್ತಾ ಇದೆ. ಅದರಲ್ಲಿ ನಾನು ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿ ಇವತ್ತಿಗೂ ನಿಷ್ಠಾವಂತ ರಾಜಕಾರಣಿ ಅಂತ ಹೆಸರಾದಂತಹ ನಾಗಮ್ಮ ಕೇಶವಮೂರ್ತಿ ಅವರ ಬಗ್ಗೆ ನಾನು ಬರೆದಂತಹ ಪುಸ್ತಕ ಇನ್ನೇನು ಬಿಡುಗಡೆ ಆಗಬೇಕಾಗಿದೆ. ಆಲ್ ದ ಬೆಸ್ಟ್, ಶುಭಾಶಯಗಳು ಅಂತ ಹೇಳ್ತಾ, ಧನ್ಯವಾದ. ವಿಮರ್ಶಕಿಯಾಗಿ ಲೇಖಕಿಯಾಗಿ ಜೊತೆಗೆ ಹಲವಾರು ಲೇಖನಗಳನ್ನ ಕೂಡ ಬರಿತಾ ಹೋಗ್ತೀರಾ. ಕೆಂಡ ಸಂಪಿಕೆಯಲ್ಲಿ ಬರೆಯುವಂತ ಲೇಖನ ಬಹಳ ವಿಶೇಷ. ಯಾವ ವಿಷಯವಾಗಿ ಅಲ್ಲಿ ಬೆಳಕು ಚೆಲ್ತೀರಾ ಕೆಂಡ ಸಂಪಿಕೆಯಲ್ಲಿ? ಕೆಂಡ ಸಂಪಿಗೆ ನಿಜವಾಗ್ಲೂ ನನಗೆ ಇನ್ನೊಂದು ಸಾಧ್ಯತೆಯನ್ನ ತೋರಿಸಿಕೊಟ್ಟದ್ದಂಥದ್ದು. ಕೆಂಡ ಸಂಪಿಗೆಯಲ್ಲಿ ಮೊದಲು ಒಂದು ನಾನು ಮೊಹರಂ ಹಬ್ಬದ ಬಗ್ಗೆ, ಬಾಬಯ್ಯನ ಒಂದು ಹಬ್ಬದ ಬಗ್ಗೆ ಒಂದು ಲೇಖನವನ್ನ ಕೊಟ್ಟೆ. ಅದಾದ ನಂತರದಲ್ಲಿ ಅವ್ರು ಕೇಳಿದ್ರು, ನೀವು ಯಾಕೆ ಒಂದು ಅಂಕಣವನ್ನ ಬರೀಬಾರದು ಅಂತ. ಅಂಕಣವನ್ನ ಅದಕ್ಕೆ ಮುಂಚೆ ನನ್ನಲ್ಲಿ ನಾನು ಅನ್ಕೊಳ್ತಾ ಇದ್ದೆ, ನನ್ನ ಬಾಲ್ಯದ ಒಂದು ಸಮೃದ್ಧ ಜೀವನ ಏನಿದೆ, ನನ್ನ ಹಳ್ಳಿಯ ಪರಿಸರ ಏನಿದೆ, ಅದನ್ನ ನಾನು ಬರಿಬೇಕು ಅಂತ ಹೀಗೆ ಮುಂದಕ್ಕೆ ಹೋಗ್ತಾನೆ ಇತ್ತು. ಅವ್ರು ಕೇಳಿದ ತಕ್ಷಣ ನಾನು ಹೇಳಿದೆ ಆಯ್ತು ಅಂತ. ಅವರು ಎಷ್ಟು ತಿಂಗಳಿಗೆ ಒಂದು ಕೊಡ್ತೀರಾ ಅಂದ್ರು. ನಾನಂದೆ ಇಲ್ಲ, ವಾರಕ್ಕೆ ಒಂದು ಅಂಕಣವನ್ನ ಬರಿತೀನಿ. ಯಾಕೆಂದ್ರೆ ನನಗೆ ಯಾವಾಗ್ಲೂ ಈ ತೂಗು ಕತ್ತಿ ಒಂದು ನನ್ನ ತಲೆ ಮೇಲೆ ಇರಬೇಕು, ಆವಾಗ್ಲೇ ನಾನು ಟಕ 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 ಅಂತ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ನನಗೆ ನಾನೇ ಒಂದು ಒತ್ತಡವನ್ನ ಹೇರ್ಕೊಂಡಂತೆ ವಾರಕ್ಕೆ ಒಂದು ಅಂಕಣವನ್ನ ಅದಕ್ಕೋಸ್ಕರ ಆದ್ರೂ ನಾನು ಬರೀತಾ ಹೋದೆ. ಇಲ್ಲಿ ನನ್ನ ಊರಿನ ಒಂದು ನನ್ನ ಬಾಲ್ಯ ಇರಬಹುದು, ಬೇಸಾಯ ಪದ್ಧತಿ ಇರಬಹುದು, ಅಥವಾ ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕಥೆಗಳು, ಹೇಗೆ ಕಥಾ ಪ್ರಿಯರು ನನ್ನ ಇಡೀ ಕುಟುಂಬ ಅಂತ ಇರಬಹುದು, ಅಥವಾ ಅಲ್ಲಿನ ಸಾಂಸ್ಕೃತಿಕ ಪರಿಸರ, ಹಬ್ಬ ಹರಿದಿನಗಳು, ಆಚರಣೆಗಳು, ನನ್ನ ಆ ಒಂದು ಪ್ರಮುಖವಾದಂತಹ ನನ್ನ ಮೇಲೆ ಅಚ್ಚೊತ್ತಿದಂತಹ ಒಂದು ವ್ಯಕ್ತಿಗಳ ವ್ಯಕ್ತಿ ಚಿತ್ರಣಗಳು ಎಲ್ಲವನ್ನ ಒಳಗೊಂಡಂತೆ ಬರೀತಾ ಹೋದೆ. ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಭಾಷೆ ಏನಿದೆ, ಆ ಭಾಷೆ ನನ್ನ ಹಳ್ಳಿಯ ಸೊಗಡಿನ ಭಾಷೆಯನ್ನು ನಾನು ಬಳಸಿದ್ದು. ಎಷ್ಟರ ಮಟ್ಟಿಗೆ ನನ್ನ ಹಳ್ಳಿಯ ಭಾಷೆ ನನ್ನಲ್ಲಿ ಬೇರ್ಬಿಟ್ಟಿದೆ ಅಂತಂದ್ರೆ, ಅದು ನನ್ನ ಕಿವಿಗೆ, ನಾನು ಮಾತಾಡಿಲ್ಲ ಆ ಭಾಷೆನ. ಹಳ್ಳಿಗೆ ಹೋಗ್ತೀರಾ, ಮನೆಗಳ ಜೊತೆ ಅವ್ರ ಜೊತೆ ಎಲ್ಲ ಮಾತುಕತೆ ಹೇಗೆ ಅಂತಂದ್ರೆ, ಆ ಭಾಷೆ ಅನ್ನೋದು ನಾನು ಮಾತಾಡಿಲ್ಲ, ಅದು ಕೇವಲ ನನ್ನ ಕಿವಿಗೆ ಬಿದ್ದದ್ದು. ಆ ಕಿವಿಗೆ ಬಿದ್ದದ್ದು ನನ್ನ ಎದೆಗೆ ಕೂಡ ಬಿದ್ದಿದ್ದು. ಹಾಗಾಗಿ ಇವತ್ತಿಗೂ ಕೂಡ ನನ್ನ ಭಾಷೆಯನ್ನ ಮರೆತಿಲ್ಲ. ನನ್ನ ಒಂದು ನಾಟಕ ಇರಬಹುದು, ಏಕಪಾತ್ರ ಅಭಿನಯ ಇರಬಹುದು, ಒಂದು ಪಾತ್ರ ನನ್ನಲ್ಲಿ ಇದ್ದೇ ಇರುತ್ತೆ ಹಳ್ಳಿಯ ಭಾಷೆಯನ್ನ ಮಾತಾಡುವಂಥದ್ದು. ಅದು ಸೀಮಿತವಾಗಿರ್ತಿತ್ತು. ಈಗ ಪೂರ್ಣ ಪ್ರಮಾಣದಲ್ಲಿ ನಾನು ಆ ಇಡೀ ಲೇಖನಗಳನ್ನ ಅದೇ ಭಾಷೆಯಲ್ಲಿಯೇ ಬರೆದದ್ದು. ಸಾಕಷ್ಟು ಜನ ಇವಾಗ್ಲೂ ಸಿಕ್ಕಿದಾಗೆಲ್ಲ ಕೇಳ್ತಾ ಇರ್ತಾರೆ, ನಿಮ್ಮ ಭಾಷಾ ಸೊಗಡು ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಿಮ್ಮ ಹಳ್ಳಿಯ ಭಾಷೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಿಮ್ಮ ಅಂಕಣ ನಾವು ನಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ಳೋಂತಾಯ್ತು ಅಂತ ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ನನಗೆ ಇದು ಹೇಗೆ ಅಂತಂದ್ರೆ, ನಾನೇ ಎಷ್ಟೋ ಪದಗಳನ್ನ ಮರೆತೋಗ್ಬಿಟ್ಟಿದ್ದೆ. ಆ ಮರೆತಂತಹ ಪದಗಳನ್ನ ನೆನಪಿನ ಬುತ್ತಿಯಿಂದ ಮತ್ತೆ ಹೆಕ್ಕಿ ನನ್ನ ಬತ್ತಳಿಕೆಗೆ ಸೇರಿಸ್ಕೊಂಡು ಈಗ ಅದು ಎಷ್ಟು ಸಮೃದ್ಧವಾಗಿದೆ ಅಂತಂದ್ರೆ, ಇದು ಒಂದು ಸಾಧ್ಯತೆ ಇದೆ ಅಂತ ತೋರಿಸಿಕೊಟ್ಟಂತದ್ದು. ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ತಾವು? ಹೌದು, ಇದು ನನ್ನ ಹೊಲದಲ್ಲಿ, ನಮ್ಮ ಹೊಲದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ. ಅದು ನನ್ನ ಅಮ್ಮ ತುಂಬಾ ದೈವ ಭಕ್ತರು. ಅಲ್ಲಿಯ ಒಂದು ನಾವು ಹೋದಾಗ ಎಲ್ಲ, ನಾವು ಊರಿಗೆ ಹೋದಾಗೆಲ್ಲ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಸಾಮಾನ್ಯವಾದಂಥದ್ದು. ನಿಮ್ಮ ಗ್ರಾಮೀಣ ಸೊಗಡಿನ ಕೆಂಡ ಸಭೆಗೆ ರಂಗಿನ ರಾಟೆ ಅಂತ ಬರಿತಾ ಇರ್ತೀರಾ. ಅದು ಬಿಟ್ಟು ಬೇರೆಲ್ಲ ಲೇಖನಗಳು ಯಾವ ಪತ್ರಿಕೆಗೆ ಬರಿತಾ ಇದ್ದೀರಾ, ಅಥವಾ ಆನ್ಲೈನ್ ಫೇಸ್ಬುಕ್ ಅಲ್ಲಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಸ್ಥಳೀಯ ಒಂದಷ್ಟು ಮ್ಯಾಗಝೈನ್ಗಳಿಗೆ ಬರೀತಾ ಇದ್ದೆ. ವಿಜಯ ಕರ್ನಾಟಕದಲ್ಲಿ ಕೂಡ ನನ್ನ ಒಂದೆರಡು ಕವನಗಳು ಬಂದಿತ್ತು, ಲೇಖನ ಬಂದಿತ್ತು. ಹೀಗೆ ಪತ್ರಿಕೆಗಳಿಗೆ ಬರೆಯೋದು, ಜೊತೆಗೆ ನಾನು ಹೇಳಿದ್ನಲ್ಲ, ಎಲ್ಲ ಒಂದು ಕಡೆ ಅದು, ಒಂದು ಕಡೆ ನಿರೂಪಣೆ, ಒಂದು ಕಡೆ ಉಪನ್ಯಾಸ, ಒಂದು ಕಡೆ ಸಂಘಟನೆಯಲ್ಲಿ ಕೆಲಸಗಳು ತೊಡಗಿಸ್ಕೊಂಡು. ಇಷ್ಟೊತ್ತರೆಗೂ ನಾವು ಒಬ್ಬ ನಿರೂಪಕಿಯಾಗಿ, ಒಬ್ಬ ಲೇಖಕಿಯಾಗಿ, ಒಬ್ಬ ವಿಮರ್ಶಕಿಯಾಗಿ ತಮ್ಮ ವೈಯಕ್ತಿಕವಾಗಿ ಮಾತನಾಡ್ತಾ ಹೋದ್ವಿ. ಈಗ ಸಂಘಟಕಿಯಾಗಿ ನೀವು ಎಷ್ಟು ಸಾಧನೆ ಮಾಡಿದಿರೋ, ಸಂಘಟಕಿಗೆ ಅಷ್ಟೇ ಆಕ್ಟಿವ್ ಆಗಿದ್ದು ಬಹಳಷ್ಟು ಸಂಘಟನೆಗಳಿದ್ದೀರಾ. ಒಂದೊಂದಾಗಿ ಮಾತನಾಡ್ತಾ ಹೋಗೋಣ. ಈಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ
ಹೇಗಿದೆ ಕರ್ನಾಟಕ ತಮ್ಮ ಅನುಭವ? ಸಾಹಿತ್ಯ ಅಕಾಡೆಮಿಯ ಸದಸ್ಯತ್ವ ನಿಜವಾಗ್ಲೂ ಅದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನನಗೂ ಮೊದಲಿನಿಂದಲೂ ಸಾಹಿತ್ಯದ ಬಗ್ಗೆ ಆಸಕ್ತಿ ಮಾತ್ರ ಅಲ್ಲ, ಸಾಹಿತ್ಯವನ್ನ ಹೇಗೆ ನಾನು ಜನರಿಗೆ ತಲುಪಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಬಂದವಳು. ಅದರಲ್ಲಿ ನಮ್ಮ ಅಧ್ಯಕ್ಷರಾದ ಮುಕುಂದರಾಜ್ ಅವರಂತೂ ಈಗ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವನ್ನ ನಮಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಅವರಿಗೆ ಒಟ್ಟಾರೆಯಾಗಿ ನಾವು ಅಕಾಡೆಮಿಯ ವತಿಯಿಂದ ಸಾಹಿತ್ಯವನ್ನ ಹೇಗೆ ಜನಸಾಮಾನ್ಯರವರೆಗೆ ತಲುಪಿಸಬೇಕು, ಮತ್ತೆ ಯುವ ಜನತೆಯನ್ನ ಮುಖ್ಯವಾಗಿ ಹೇಗೆ ನಾವು ಆಕರ್ಷಿಸಬೇಕು, ಅವರನ್ನ ಸಾಹಿತ್ಯದತ್ತ ಎಳ್ಕೊಂಬರ್ಬೇಕು ಅನ್ನೋದಕ್ಕೆ ಈ ಚಕೋರ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ನಮಗೆ ಏನಾಗುತ್ತೆ ಅಂದ್ರೆ, ಒಬ್ಬೊಬ್ಬ ಸದಸ್ಯರಿಗೂ ಎರಡೆರಡು ಜಿಲ್ಲೆಗಳ ಜವಾಬ್ದಾರಿಯನ್ನ ಕೊಡ್ತಾರೆ. ನನಗೆ ತವರು ಜಿಲ್ಲೆ ತುಮಕೂರು ಜಿಲ್ಲೆ, ಹಾಗೆ ಬೆಂಗಳೂರು ದಕ್ಷಿಣ, ಈ ಎರಡೂ ಜಿಲ್ಲೆಗಳ ಜವಾಬ್ದಾರಿಯನ್ನ ತಗೊಂಡಂತೆ ತಿಂಗಳಿಗೆ 2 ಕಾರ್ಯಕ್ರಮವನ್ನ ನಾನು ಅಲ್ಲೊಂದು ಇಲ್ಲಿ ಒಂದು ಮಾಡಬೇಕು. ಎಲ್ಲ ಮುಖ್ಯವಾಗಿ ನಾನು ಕಾಲೇಜುಗಳನ್ನ ನನ್ನ ಇದಾಗಿ ಇಟ್ಕೊಂಡಂತೆ ಕಾಲೇಜುಗಳಲ್ಲಿ, ಯಾಕೆಂದ್ರೆ ನಮ್ಮ ಯುವ ಜನತೆಗೆ ಒಂದು ಸಂವಿಧಾನದ ಆಶಯಗಳನ್ನ, ಸಾಹಿತ್ಯದಲ್ಲಿನ ಮಾನವೀಯ ಮೌಲ್ಯಗಳನ್ನ ತಿಳಿಸ್ಕೊಡುವಂತಹ ನಿಟ್ಟಿನಲ್ಲಿ, ಜೊತೆಗೆ ಆಯಾ ಸಂದರ್ಭಕ್ಕೆ ತಕ್ಕಂತೆ, ಅಂದ್ರೆ ಈಗ ಬಾನು ಮುಷ್ತಾಕ್ ಅವರಿಗೆ ಬೂಕರ್ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಅವರ ಕಥೆಗಳನ್ನ ವಿಶ್ಲೇಷಿಸುವಂತಹ ಒಂದು ಕಾರ್ಯಕ್ರಮ ಇರಬಹುದು, ಅಥವಾ ಇತ್ತೀಚೆಗೆ ನಮ್ಮ ನಾಗಲಿದ ಸಿದ್ಧಲಿಂಗಯ್ಯ ಅವರಿರಬಹುದು, ವೆಂಕಟೇಶ್ ಮೂರ್ತಿಗಳಿರ್ಬಹುದು, PV ನಾರಾಯಣ್ ಇರಬಹುದು, ಅವರ ಬಗ್ಗೆ ಅವರ ಬದುಕು ಮತ್ತು ಬರಹವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ನಾನು ರೂಪಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ಅಕಾಡೆಮಿಯ ವತಿಯಿಂದ ಸಾಹಿತ್ಯ ಅನ್ನೋದು ಕೇವಲ ನಗರ ಪ್ರದೇಶದಲ್ಲಿ ಇರೋರು ಮಾತ್ರ ಅಲ್ಲ, ಹಳ್ಳಿಯಲ್ಲಿರುವ ಜನರಿಗೂ ತಲುಪಬೇಕು. ನಾಳೆ ಕುಣಿಗಲ್ ಹತ್ರ ಯಡಿಯೂರು ಇದೆಯಲ್ಲ, ಆ ಯಡಿಯೂರಿನ ಸಂತೆಯಲ್ಲಿ ನಾವು ಕಾರ್ಯಕ್ರಮವನ್ನ ನಾಳೆ ಸಂಜೆ ಇಟ್ಕೊಂಡಿದ್ದೀವಿ. ಸಂತೆಯಲ್ಲಿ ಸಾಹಿತ್ಯ ಅನ್ನುವಂತಹ ಒಂದು ಹೊಸದಾದ ಒಂದು ಯೋಜನೆ ನಮ್ದು. ಇದು ಮೊದಲನೆಯ ಕಾರ್ಯಕ್ರಮ. ನಾನು ನನ್ನ ಜಿಲ್ಲೆಯಲ್ಲಿ ನಾನು ಆಯೋಜನೆ ಮಾಡ್ತಿರೋದು ನನಗೆ ಖುಷಿ ಕೊಡ್ತಾ ಇದೆ. ಇದಾದ ನಂತರ ಇಡೀ ರಾಜ್ಯದಾದ್ಯಂತ ಸಂತೆಯಲ್ಲಿ ಸಹ ನಾವು ಸಾಹಿತ್ಯವನ್ನ ಹಂಚುವ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ವಿ. ಈ ರೀತಿಯಾಗಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ನನ್ನನ್ನು ನಾನು ಇಷ್ಟರ ಮಟ್ಟಿಗೆ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಾ ಹೋಗೋದಿಕ್ಕೆ ಸಾಧ್ಯ ಆಯಿತು. ಇನ್ನು ಲೇಖಕಿಯರ ಸಂಘದಲ್ಲಿ ನಾನು ಹೇಳಬೇಕು, ಅದಕ್ಕಿಂತ ಮುಂಚೆ ಇದು ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಸಾಹಿತ್ಯ ಒಬ್ಬ ಸಾಮಾನ್ಯ ಮಹಿಳೆಯಿಂದ ದೊಡ್ಡ ಮಹಿಳೆಯರು ಕೂಡ ಎಲ್ಲರ ಒಡನಾಡಿ ಆಗಬೇಕು ಅನ್ನೋದು ತಮ್ಮ ಉದ್ದೇಶ ಆಗಿದೆ. ಸುಧಾಮೂರ್ತಿಯವರೊಂದಿಗೆ ಕೂಡ ತಾವು ಅವರು ಕೂಡ ಒಳ್ಳೆ ಸಾಹಿತಿ, ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಸಾಹಿತ್ಯ ಕ್ಷೇತ್ರಕ್ಕೆ. ಉದ್ಯಮಿ ಆಗಿದ್ರು ಕೂಡ ನೋಡಿ, ಆ ಫೋಟೋ ಕೂಡ ನೋಡ್ತಾ ಇದ್ದೀವಿ. ಸುಧಾಮೂರ್ತಿ ಅವರದು ನಾನು ಹೇಳಿದೆ ಆಗ್ಲೇ, ನನ್ನ ಕೃತಿ ವಿಮರ್ಶೆ ಮಾಡ್ತಾ ಇದ್ದೆ ಅಂತ. ಸುಧಾಮೂರ್ತಿ ಅವರ ಒಂದಷ್ಟು ಕೃತಿಗಳನ್ನ ನಾನು ವಿಮರ್ಶೆ ಮಾಡಿದ್ದು, ಆ ಯೂಟ್ಯೂಬ್ ಲಿಂಕ್ ಅನ್ನ ಅವರಿಗೆ ಕಳಿಸಿದ್ದೆ ನಾನು. ಅವ್ರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ದೀರಿ ಅಂತ ಹೇಳಿದ್ರು. ಅದು ಒಂದು ಖುಷಿ ಕೊಟ್ಟಂತಹ ವಿಷಯ. ಹಾಗೆ ಕಮಲಾ ಹಂಪನ ಅವರ ಬಲಾಕ ಕೃತಿಯನ್ನ ಪರಿಚಯ ಮಾಡಿಕೊಟ್ಟಾಗ್ಲೂ ಅಷ್ಟೇ, ಏನಮ್ಮ ತುಂಬಾ ನಿರರ್ಗಳವಾಗಿ ತುಂಬಾ ಚೆನ್ನಾಗಿ ಮಾತಾಡದೆ ಕಣಮ್ಮ ಅಂತ ಹೇಳಿ ಬೆನ್ನು ತಟ್ಟಿ ಅವರು ಹಾಗೆ ಎಷ್ಟೋ ಆತ್ಮೀಯತೆಯಿಂದ ಒಡನಾಡ್ತಾ ಇದ್ರು. ಅಂದ್ರೆ ಇದೆಲ್ಲ ನನ್ನ ಒಂದು ನೆನಪಿನ ಬುತ್ತಿಯಲ್ಲಿ ಸೇರಿಕೊಳ್ಳುವಂತಹ ಸಿಹಿಯಾದ ಕ್ಷಣಗಳು. ಹೌದು. ಮತ್ತೆ ಕರ್ನಾಟಕ ಲೇಖಕಿಯರ ಸಂಘದ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ಹೌದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಈಗ ಇದು ಇನ್ನೇನು ನಮ್ಮ ಅವಧಿ ಮುಗಿತಾ ಬಂತು. 3 ವರ್ಷದ ಈ ಅವಧಿಯಲ್ಲಿ ನಮ್ಮ ಅವಧಿ ಮುಗಿತಾ ಬಂತು. ಈ ಲೇಖಕಿಯರ ಸಂಘದ ಒಂದು ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದ್ರೆ, ನಾವು ಬೇರೆ ಕಡೆ ನಮಗೆ ಸಹಾಯ ಮಾಡೋದಕ್ಕೆ ಪುರುಷರಿರ್ತಾರೆ, ಆದ್ರೆ ಇಲ್ಲಿ ನಾವು ಹೆಣ್ಣುಮಕ್ಕಳೇ ಎಲ್ಲ ಕೆಲಸವನ್ನ ಮಾಡಬೇಕು. ಇತ್ತೀಚೆಗೆ ತಾನೇ ನಾವು 8ನೇ ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನ ಕೂಡ ಮಾಡಿದ್ವಿ. 2 ದಿನಗಳ ಸಮ್ಮೇಳನ. ಎಷ್ಟರ ಮಟ್ಟಿಗೆ ಒತ್ತಡ ಇತ್ತು ನಮ್ಮ ಮೇಲೆ ಅಂತಂದ್ರೆ, ಈ ಕಡೆ ಕಾರ್ಯಕ್ರಮದ ಆಯೋಜನೆಗೂ ನಾವೇ ಓಡಾಡಬೇಕು, ಹೊರಗಡೆ ಮುಖ್ಯಮಂತ್ರಿಗಳಿಗೆ ಅವರನ್ನ ಕರೆಯೋದ್ರಿಂದ ಹಿಡಿದು ಸಚಿವರನ್ನ ಕರೆಯೋದ್ರಿಂದ ಹಿಡಿದು ಅದಕ್ಕೂ ಎಲ್ಲ ಓಡಾಡಬೇಕು. ಜೊತೆಗೆ ಇಡೀ ಎಲ್ಲ ಆಯೋಜನೆ, ಯಾಕೆಂದ್ರೆ ರಾಜ್ಯದಾದ್ಯಂತ ಇರುವ ಲೇಖಕಿಯರನ್ನ ಸೇರಿಸೋದು ಅಂದ್ರೆ ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ಹಾಗಾಗಿ ರಾತ್ರಿ 11-12 ಗಂಟೆವರೆಗೂ ಆನ್ಲೈನ್ ಅಲ್ಲಿ ಮೀಟಿಂಗ್, ಇವತ್ತಿನ ಕೆಲಸ ಏನಾಯ್ತು, ನಾಳೆ ಏನಾಗಬೇಕಾಗಿದೆ, ಈ ರೀತಿಯಾದಂತಹ ಒಂದು ಒತ್ತಡಗಳಿರ್ತಾ ಇತ್ತು. ಮತ್ತೆ ಬೆಳಗ್ಗೆ ಎದ್ದು ಹೊರಗಡೆ ಓಡಾಡುವಂತಹ ಕೆಲಸ ಸುಮಾರು 1-1.5 ತಿಂಗಳು ಈ ರೀತಿಯಾದಂತಹ ಒಂದು ಕೆಲಸ. ಆದ್ರೆ ಈ ಅಕಾಡೆಮಿಯಲ್ಲಿ ಇರಬಹುದು ಅಥವಾ ಈ ಲೇಖಕಿಯರ ಸಂಘದಲ್ಲಿರಬಹುದು, ಈ ರೀತಿಯಾಗಿ ನಾವು ಶ್ರಮವನ್ನ ಹಾಕಿದ್ರು, ಕೆಲಸಗಳನ್ನ ಮಾಡಿದ್ರು ಕೂಡ ಇಡೀ ನಾಡಿನಲ್ಲಿರುವಂತಹ ಎಲ್ಲ ಹಿರಿಯರ ಒಂದು ಲೇಖಕಿಯರ ಒಂದು ಒಡನಾಟ, ನಮಗೆ ಆ ಸಂಪರ್ಕ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಂತೆ ನಮ್ಮನ್ನ ನಾವು ಬೆಳೆಸ್ಕೊಳ್ತಾ ಹೋಗೋದಕ್ಕೆ, ಅಂದ್ರೆ ನಾವೇನೋ ಅವರನ್ನು ಉದ್ಧಾರ ಮಾಡೋದಲ್ಲ, ನಮ್ಮನ್ನ ನಾವು ಉದ್ಧಾರ ಮಾಡ್ಕೊ, ಯಾಕೆಂದ್ರೆ ನಮ್ಮನ್ನ ನಾವು ವ್ಯಕ್ತಿತ್ವವನ್ನ ಅರಳಿಸ್ಕೊಳ್ತಾ ಹೋಗೋದಕ್ಕೆ ಈ ಸಂಘಟನೆಗಳು ಸಾಧ್ಯ ಆಗುತ್ತೆ. ಇನ್ನೊಂದು ಆರ್ಯವೈಶ್ಯ ಸಾಹಿತ್ಯ ಪರಿಷತ್, ಇದು ಒಂದು ಸಮುದಾಯದ ಸಂಘಟನೆ. ಈ 2 ಸಂಘಟನೆಗಳಲ್ಲಿ ಭಿನ್ನವಾದ್ರೆ, ಇದೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಾವು ಈ ಸಮುದಾಯದಲ್ಲಿ ಸಾಹಿತ್ಯದ ಆಸಕ್ತಿಯನ್ನ ಬೆಳೆಸಬೇಕು, ಕನ್ನಡದ ಬಗ್ಗೆ ಅಭಿಮಾನವನ್ನ ಹೇಗೆ ಬೆಳೆಸಬಹುದು ಅಂತ ಅವರಿಗೆ ತಕ್ಕಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಹೋಗೋದು. ಕಾವ್ಯ ಕಮ್ಮಟ ಇರಬಹುದು, ಲೇಖನ ಕಮ್ಮಟ ಇರಬಹುದು, ಮತ್ತೆ ಆಗಾಗ ಸ್ಪರ್ಧೆಗಳಿರಬಹುದು. ಈ ರೀತಿಯಾದಂತಹ ಒಂದು
ಆ ಸಮುದಾಯದ ಒಳಗೆ ಆಸಕ್ತಿಯನ್ನು ಬೆಳೆಸುವಂತಹ ಒಂದು ಕಾರ್ಯಕ್ರಮ. ಇನ್ನೊಂದು ವಿಕಸನ ವೃಂದ. ಅಲ್ಲ, ನಾನು ಅನ್ಕೊಂಡಿದ್ದು ಸಮುದಾಯಕ್ಕೆ ಹೋದ್ರು ಕೂಡ ಸಾಹಿತ್ಯ ಬಿಟ್ಟಿಲ್ಲ, ಹೌದು, ಅಲ್ಲಿ ಇಲ್ಲ. ಸಾಹಿತ್ಯ ತಗೊಂಡು ಹೋಗ್ತೀರಾ? ಅಲ್ಲ, ಅದು ನನ್ನ ಮೂಲಭೂತವಾದಂತಹ ಒಂದು ಒಳಗಡೆ ತುಡಿತ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲವನ್ನ ಅದಕ್ಕೆ ನಾನು ಬೆರೆಸ್ಕೊಳ್ತಾ ಹೋಗೋದು. ಇನ್ನೊಂದು ವಿಕಸನ ವೃಂದ ಅಂತ, ಅದು ಸಾಮಾನ್ಯ ಗೃಹಿಣಿಯರಿಗೋಸ್ಕರ ನಾವು ಮಾಡ್ತಾ ಇದ್ದಂತ. ಅಲ್ಲಿ ಒಂದು 4 ಗುಂಪುಗಳು, ಒಂದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿನೂ ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಕಲೆಗೆ ಸಂಬಂಧಪಟ್ಟಂತೆ, ಮನೆ ಮದ್ದು, ಈ ರೀತಿಯಾಗಿ ಈ 4 ಗುಂಪುಗಳಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ನಾನು ಕೆಲಸ ಮಾಡ್ತಾ ಇದ್ದಿದ್ದು ಹೆಚ್ಚಿನದಾಗಿ ನನ್ನ ಸಾಹಿತ್ಯಕ್ಕೆ. ವಿಕಸನ ವೃಂದದ ಮೂಲಕ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತೀರಿ? ಯಾರೆಲ್ಲ ಆಡಿಯನ್ಸ್ ನಿಮ್ಗೆ ಅಲ್ಲಿ? ನಮಗೆ ಸಾಮಾನ್ಯವಾದಂತಹ ಗೃಹಿಣಿಯರು, ಆಗ್ಲೇ ಹೇಳಿದ್ನಲ್ಲ, ತೀರಾ ಸಾಮಾನ್ಯ ಗೃಹಿಣಿಯರು. ಅಲ್ಲೇನೆ ನಾನು ಅವರಿಗೋಸ್ಕರ ಒಂದಷ್ಟು ನಾವೆಲ್ಲರೂ ಸೇರ್ಕೊಂಡು ಹೆಣ್ಮಕ್ಳು ಸಂಸ್ಥೆ ನಡೆಸ್ತಾ ಇರೋದು. ಅವರಿಗೆ ಹೆಣ್ಮಕ್ಳಿಗೆ ಮೊದಲಿಗೆ ಅವ್ರಿಗೆ ಆಸಕ್ತಿ ಬರಬೇಕು. ಅವ್ರಿಗೊಂದು ಗಾದೆಗಳು ಸ್ಪರ್ಧೆನೋ ಅಥವಾ ಒಂದು ಕಥಾ ಸ್ಪರ್ಧೆ ಅಥವಾ ಅವರಿಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮ, ಅವರು ಬಹಳ ಖುಷಿಯಿಂದ ಇನ್ನು ಅವಾಗ ಅವರು ಆರಂಭ ಮಾಡ್ತಾರೆ. ಇದು ನಮಗೆ ಚೆನ್ನಾಗಿದೆ ಅಲ್ವಾ, ನಾವು ಮಾಡಬಹುದು, ಇಲ್ಲಿ ನಾವು ಭಾಗವಹಿಸಬಹುದು ಅಂತ. ಈ ರೀತಿಯಾಗಿ ಅವರನ್ನು ಒಳಗೊಳ್ತಾ 15 ದಿವಸಕ್ಕೆ ಒಂದು ಕೃತಿಯನ್ನು ಅವರಿಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತಾ ಇದ್ದೆ ನಾನು. ಆ ಸಂದರ್ಭದಲ್ಲಿ ನನ್ನ ಎಲ್ಲ ವಿಮರ್ಶೆಯ ಕೃತಿ ನನ್ನ ಹೊರಬಂದಿದ್ದು ಆ ಸಂದರ್ಭದಲ್ಲಿ. ಆಗ ಅವ್ರು ಹೇಳ್ತಾ ಇದ್ರು, ಈ ಕೃತಿಯನ್ನ ಹೇಗೆ ಓದಬೇಕು ಅನ್ನೋದು ನಿಮ್ಮ ಮಾತು ಕೇಳಿದ ಮೇಲೆ ನಮ್ಗೆ ಗೊತ್ತಾಯ್ತು, ಹೀಗೂ ಗ್ರಹಿಸಬಹುದು, ಈ ರೀತಿಯಾದಂತಹ ಒಂದು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಅಂತ ಎಷ್ಟು ಸರಳವಾಗಿ ನೀವು ಹೇಳ್ತೀರಿ ಅಂತ ಆ ಸಾಮಾನ್ಯ ಹೆಣ್ಮಕ್ಳು ಫೋನ್ ಮಾಡಿ ಹೇಳ್ತಾ ಇದ್ರು. ಹಾಗಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಕಾಯ್ತಾ ಇರ್ತೀವಿ, 15 ದಿವಸಕ್ಕೊಂದು ಸರ್ತಿ ಯಾವ ಪುಸ್ತಕವನ್ನ ಪರಿಚಯ ಮಾಡ್ಕೊಡ್ಬಹುದು ಅಂತ ನಾವು ಕಾಯ್ತಾ ಇರ್ತೀವಿ ಅಂತ. ಈ ಸಂದರ್ಭದಲ್ಲಿ ಅದೇ ನಾನು ಹೇಳಿದ್ನಲ್ಲ, ಸುಧಾಮೂರ್ತಿ ಅವ್ರದ್ದಿರ್ಬಹುದು, ಕಮಲಾ ಹಂಪನ ಅವ್ರದ್ದಿರ್ಬಹುದು, ಎಸ್ ಜಿ ಸಿದ್ದರಾಮಯ್ಯನವರ ಕೃತಿಗಳಿರಬಹುದು, ಇವೆಲ್ಲವನ್ನ ಸಹ ನಾನು ಈ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು. ಮತ್ತೆ ಅವರೆಲ್ಲರ ಮೆಚ್ಚುಗೆ ಕೂಡ ನನಗೆ ಸಿಕ್ಕಿದ್ದು. ಮತ್ತೆ ಎಷ್ಟೊಂದು ಜನ ನಮ್ಮ ಕೃತಿಯನ್ನು ಪರಿಚಯ ಮಾಡಿಕೊಡ್ಬಹುದಾ, ವಿಶ್ಲೇಷಣೆ ಮಾಡಬಹುದಾ, ವಿಮರ್ಶೆ ಮಾಡಬಹುದಾ ಅಂತಾನು ಕೇಳ್ತಾ ಇದ್ರು. ಹಾಗಾಗಿ ಈ ಎಲ್ಲ ಸಾಧ್ಯತೆಗಳನ್ನ ಮಾಡಿಕೊಟ್ಟಿದ್ದು ಈ 4 ವಿಭಿನ್ನವಾದಂತಹ ಸಂಸ್ಥೆಗಳು ಅಂತ. ಈ ವಿಕಸನದಿಂದ ಆನ್ಲೈನ್ ಪ್ಲಾಟ್ಫಾರ್ಮ್ ಅಥವಾ ಆಫ್ಲೈನ್ ಪ್ಲಾಟ್ಫಾರ್ಮ್ ಅಥವಾ ಎರಡೂ ಇದೆಯಾ? ಇಲ್ಲ, ಆನ್ಲೈನ್ ನಮ್ಮ ಮುಖ್ಯ ಉದ್ದೇಶ. ವರ್ಷಕ್ಕೆ 1 ಅಥವಾ 2 ಆಫ್ಲೈನ್ ಕಾರ್ಯಕ್ರಮಗಳು ಮಾಡಿದ್ರು ಸಹ ಇದು ನಿರಂತರವಾಗಿ ಆನ್ಲೈನ್ ಅಲ್ಲೇ ಹೋಗ್ತಾ ಇರುತ್ತೆ. ಈಗ ಇತ್ತೀಚೆಗೆ ಚೈತನ್ಯದಾಯಕ ಕಥೆಗಳ ಮೂಲಕ ಹೇಗೆ ಬದುಕನ್ನ ನಾವು ಚೈತನ್ಯಗೊಳಿಸಿಕೊಳ್ಳೋದಂತ ಪುಟ್ಟ ಪುಟ್ಟ ಕಥೆಗಳ ಮೂಲಕ ಈಗ ಆ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಮತ್ತೆ ಎಲ್ಲಾ ಸಂಘಟನೆಗಳಲ್ಲೂ ಕೂಡ ತಾವು ಪತ್ರಿಕೆಯನ್ನ ಮುನ್ನಡೆಸ್ತೀರಾ. ಅದು ನಮ್ಮ ಸಾಹಿತ್ಯ ಅಕಾಡೆಮಿ ಈಗಾಗಲೇ ಹೇಳ್ತಾ ಇದ್ರಿ, ಆಮೇಲೆ ನಮ್ಮ ಲೇಖಕಿಯರ ಸಂಘದ ಪತ್ರಿಕೆ, ಅದ್ರ ಬಗ್ಗೆ ಮಾತನಾಡಬಹುದಾ? ಖಂಡಿತವಾಗ್ಲು ಇದು ಒಂದು ರೀತಿ ಹೇಗೆ ನನಗೆ ಬಂದಂತಹ ನಂಟ ಗೊತ್ತಿಲ್ಲ. ಒಟ್ಟಾರೆ ನಾನು ಎಲ್ಲಿ ಹೋದ್ರೂ ಆ ಪತ್ರಿಕೆಗಳನ್ನ ಮುನ್ನಡೆಸುವಂತಹ ಜವಾಬ್ದಾರಿ ಸಿಗುತ್ತೆ. ಇದು ಸಾಹಿತ್ಯ ಅಕಾಡೆಮಿಯಲ್ಲಿ ಆರಂಭದಲ್ಲಿಯೇ ನನಗೆ ಈ ಜವಾಬ್ದಾರಿ ಬಂತು. ಬಹಳ ಖುಷಿಯನ್ನ ಕೊಡ್ತು ನನಗೆ. ಯಾಕೆಂದ್ರೆ ದೊಡ್ಡ ಮಟ್ಟದ ಇಡೀ ಒಂದು ರಾಜ್ಯದಲ್ಲಿ ಸಾಹಿತ್ಯಕ್ಕೋಸ್ಕರ ಇರುವಂತಹ ಪ್ರಾತಿನಿಧಿಕವಾದಂತಹ ಸಂಸ್ಥೆ ಅಕಾಡೆಮಿ ಅಂತ ಸಾಹಿತ್ಯ ಅಕಾಡೆಮಿ ಅಂತ ಹೇಳಿದ್ರೆ, ಈ ಒಂದು ಅಕಾಡೆಮಿಯ ಒಂದು ವಾರ್ತಾಪತ್ರದ ಸಂಪಾದಕಿ ಆಗೋದು ಅಂತಂದ್ರೆ ಜವಾಬ್ದಾರಿ ಸಾಕಷ್ಟಿರುತ್ತೆ. ಯಾಕೆಂದ್ರೆ ಹೇಳಿದ್ನಲ್ಲ, 18 ಜನ ಸದಸ್ಯರು, ಒಬ್ಬೊಬ್ರು 2 ಜಿಲ್ಲೆ ಅಂತಂದ್ರೆ ಆ ಎಲ್ಲಾ ಜಿಲ್ಲೆಗಳಲ್ಲಿ ಆದಂತಹ ಪ್ರತಿಯೊಂದು ಕಾರ್ಯಕ್ರಮದ ವರದಿಗಳನ್ನ ನಾವು ಯಾವುದನ್ನು ಬಿಡದೆ ಕೊಡಬೇಕಾಗುತ್ತೆ. ಇದರ ಹೊರತಾಗಿನೂ ನಮ್ಮ ಸಾಕಷ್ಟು ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಕಮ್ಮಟ್ಟಗಳು ನಡೀತಾ ಇರುತ್ತೆ. ಇದರ ವರದಿಗಳು ಜೊತೆಗೆ ನಮ್ಮನ್ನ ಅಗಲಿದಂತಹ ಹಿರಿಯ ಸಾಹಿತಿಗಳೇನಿರ್ತಾರೆ ಅವರ ಬಗ್ಗೆ ಲೇಖನಗಳು, ಇವೆಲ್ಲವನ್ನು ತೂಗಿಸ್ಕೊಂಡು ಹೋಗ್ಬೇಕು. ಇನ್ನು ಲೇಖಕಿಯರ ಸಂಘದಲ್ಲಿಯೂ ಅಷ್ಟೇ ನಮ್ಮ ಕಾರ್ಯಕ್ರಮಗಳ ಜೊತೆಗೆ ಜಿಲ್ಲಾವಾರು ಶಾಖೆಗಳು ಕೂಡ ನಮ್ದಿದೆ. ಆ ಜಿಲ್ಲಾವಾರು ಶಾಖೆಗಳ ಒಂದು ಕಾರ್ಯಕ್ರಮಗಳ ವರದಿ ಇರಬಹುದು, ಮತ್ತೆ ನಮ್ಮ ಲೇಖಕಿಯರ ಒಂದು ಸಾಧನೆ ಇರಬಹುದು, ಪ್ರಶಸ್ತಿ ಪುರಸ್ಕಾರಗಳು ಬಂದಂತಹದ್ದು ಅಥವಾ ನಮ್ಮನ್ನು ಅಗಲಿದಂತಹ ಲೇಖಕರು, ಇವೆಲ್ಲವನ್ನ ಕೂಡ ಒಳಗೊಳ್ತಾ ಹೋಗ್ಬೇಕು. ಇದರ ಜೊತೆಗೆ ಒಂದು ಸಮುದಾಯದ ಪತ್ರಿಕೆ, ನಮ್ಮ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಒಂದು ಪತ್ರಿಕೆ ನಿಮ್ಮ ವೈಶ್ಯವಾರ್ತೆ. ಅದರಲ್ಲಿ ಏನಂತಂದ್ರೆ ಆ ಸಮುದಾಯದ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಜೊತೆಗೆ ಅಲ್ಲಿನ ಸಾಧಕರು ಅವರ ಒಂದು ಪರಿಚಯ ಲೇಖನಗಳು ಬರೆಯುವಂತಹದ್ದು, ಹೀಗೆ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಆ ಪತ್ರಿಕೆಗಳಲ್ಲಿಯೂ ಸಹ ನನಗೆ ಭಿನ್ನ ಭಿನ್ನವಾದಂತಹ ಅನುಭವಗಳು ಆಗ್ತಾ ಹೋಯ್ತು ಅಂತ ಹೇಳ್ಬೋದು. ಒಂದು ಕಿರುಚಿತ್ರದಲ್ಲಿ ಹೇಗೆ ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಎಲ್ಲ ನೀವು ಒಬ್ಬರು ನಿರ್ವಹಿಸ್ತಿರೋ, ಹಂಗೆ ಒಂದು ಸಂಘಟನೆಗಾದ್ರೂ ಕೂಡ ಎಲ್ಲಾ ಜವಾಬ್ದಾರಿಗಳನ್ನ ತಗೊಂಡು ತಾವು ನಿರ್ವಹಿಸ್ತಾ ಬರ್ತಾ ಇದೆ. ಅದು ಖುಷಿ ನನ್ಗೆ. ಯಾವಾಗ್ಲೂ ಮೈ ಮೇಲೆ ಕೆಲಸ ಎಳ್ಕೊಂಡು ಮಾಡ್ತೀನಿ, ತುಂಬಾ ಖುಷಿ. ಅಂದ್ರೆ ಅದಕ್ಕೆ ಅಷ್ಟೇ ಒಂದು ಶ್ರಮವನ್ನ ಕೂಡ ಹಾಕ್ತೀನಿ, ಮತ್ತೆ ಸಿದ್ಧತೆಯನ್ನು ಕೂಡ ಇರುತ್ತೆ. ಖುಷಿಯಾಗಿ ಕೆಲಸಗಳನ್ನ ಮಾಡ್ತೀನಿ. ಅದು ನನಗೆ ಬೇಜಾರು ಅನ್ಸಲ್ಲ, ಅಯ್ಯೋ ಇಷ್ಟೊಂದೆಲ್ಲ ಕೆಲಸ ಬಿತ್ತಲ್ಲ ಅನ್ಸಲ್ಲ, ಕೆಲಸ ಬಂತಲ್ಲ ಅಂತ ಖುಷಿಯಾಗೇನೆ ಮಾಡ್ಕೊಂಡು ಹೋಗ್ತೀನಿ ನಾನು. ಸಂಘಟನೆ ಅಂತ ಹೇಳಿದ್ಮೇಲೆ ಸಮಯ ಕೊಡ್ಲೇಬೇಕು. ಸಂಘಟನೆ ಮೇಲೆ ಪ್ರತಿ ವರ್ಷ ಪ್ರತಿ ಕ್ಷಣದಲ್ಲೂ ಜನಗಳು ಬದಲಾಗ್ತಾ ಹೋಗ್ತಾರೆ, ಪದವಿಗಳು ಬದಲಾಗ್ತಾ ಹೋಗ್ತವೆ. ಈ ಸಂಘಟನೆಯಿಂದ ಕಳೆದುಕೊಂಡಿದ್ದೇನು, ಕಲಿತುಕೊಂಡಿದ್ದೇನು? ಸಂಘಟನೆ ಅಂದ್ರೆ ನೀವೇ ಹೇಳಿದ್ರಿ ಈಗ, ಅಂದ್ರೆ ಈ ಬಾವಿ ಒಳಗಿನ ಕಪ್ಪೆ ಸಾಗರಕ್ಕೆ ಹೋಗಿ ಬಿದ್ರೆ ಹೇಗಾಗುತ್ತೋ
ಹಾಗೆ ಈ ಸಂಘಟನೆ ನಮ್ಮನ್ನ ಬೆಳೆಸುತ್ತೆ ಕೂಡ ಸಂಘಟನೆ, ಹಾಗೆ ಕೆಲವೊಂದು ಸಾರಿ ಕುಗ್ಗಿಸುತ್ತೆ ಕೂಡ. ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯ ವ್ಯಕ್ತಿಗಳು ಇರ್ತಾರೆ. ಈಗ ಒಂದು ಸಂಘಟನೆ ಅಲ್ಲ, ಈಗ 3-4 ಸಂಘಟನೆಗಳು ಬೇರೆ ಬೇರೆ ರೀತಿಯಾದ ಇದ್ದಾಗ ಏನಾಗುತ್ತೆ, ಎಲ್ಲಾ ತರದ ವ್ಯಕ್ತಿತ್ವಗಳು ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಮೇಲ್ಮೇಲೆ ಒಂದು ಮಾತಾಡ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ. ಯಾಕೆಂದ್ರೆ ನಾವು ನಮ್ಮ ಶ್ರಮ ಮತ್ತೆ ಸಾಮರ್ಥ್ಯದಿಂದ ತುಂಬಾ ಬೇಗ ಮೇಲಕ್ಕೆ ಬಂದಾಗ ಅದನ್ನ ಸಹಿಸ್ಕೊಳಕ್ಕಾಗದೆ ಚುಚ್ಚು ಮಾತುಗಳನ್ನ ಆಡಿ ನಮ್ಮನ್ನ ಕುಗ್ಗಿಸುವಂತಹ ಕೆಲಸಗಳು ಇಲ್ಲಿ ಸಾಕಷ್ಟು ನಡೀತಾ ಇರುತ್ತೆ. ಆದ್ರೆ ಇಂತಹ ಸಂದರ್ಭದಲ್ಲಿ ನಾವು ನಿಭಾಯಿಸುವ ಸಾಮರ್ಥ್ಯ ಇದೆ ಅಂತಾನೆ ನಾವು ಸಂಘಟನೆಗೆ ಬಂದಾಗ ಇದನ್ನು ನಿಭಾಯಿಸುವ ಸಾಮರ್ಥ್ಯ ನಾವು ಪಡ್ಕೊಳ್ಳೇಬೇಕಾಗತ್ತೆ. ಕೆಲವೊಂದು ಸಲ ಇಂತಹ ಸಂದರ್ಭದಲ್ಲಿ ಮಾತಿಗಿಂತ ಮೌನ ಮುಖ್ಯ ಅನ್ಕೊಂಡು ನಾವು ಬಿಟ್ಬಿಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈ ಸಂಘಟನೆಗಳ ಒಡನಾಟ ಹೇಗಿದೆ, ನಮಗೆ ಹೇಳಿದ್ನಲ್ಲ, ವ್ಯಕ್ತಿಗತವಾಗಿ ಒಂದು ಸಂಬಂಧಗಳನ್ನು ವಿಸ್ತರಿಸ್ತಾ ಹೋಗುತ್ತೆ, ನಮಗೆ ಒಂದು ಕಾಂಟ್ಯಾಕ್ಟ್ ಹೇಗೆ ಬೆಳ್ಕೊಂಡು ಹೋಗುತ್ತೆ. ನಮ್ಮನ್ನು ನಾವು ಬೆಳೆಸ್ತಾ ಹೋದಾಗ ನಾವು ಯಾಕೆ ಇದಕ್ಕೆ ಸಣ್ಣದಕ್ಕೆ ಕಿವಿ ಕೊಡಬೇಕು? ನಮಗೆ ನಾನು ಇವತ್ತು ಏನು ಈ ಮಟ್ಟದಲ್ಲಿ ಇದ್ದೀನಿ ಅಂತಂದ್ರೆ ಒಬ್ಬರಲ್ಲ ಇಬ್ಬರಲ್ಲ ಹೆಸರು ಹೇಳಕ್ಕಾಗಲ್ಲ, 100 ಜನ ಪ್ರೀತಿಯಿಂದ ಬೆನ್ನು ತಟ್ಟಿ ಕೈ ಹಿಡ್ಕೊಂಡು ನಡೆಸುವಂತಹ 100 ಜನ ಇದ್ದಾಗ, ಆ 100 ಜನರ ಮಧ್ಯೆ ಈ 10 ಜನ ಇಂತಹ ಒಂದು ವ್ಯಕ್ತಿಗಳಿದ್ದಾಗ ಯಾಕೆ ನಾವು ಅವರಿಗೆ ತಲೆ ಕೆಡಿಸ್ಕೋಬೇಕು? ಆ ಒಂದು ನಿಟ್ಟಿನಲ್ಲಿ ನಾನು ಸಂಘಟನೆಗಳನ್ನ ಅಂದ್ರೆ ಒಂದು ನಾವು ತೂಗಿಸ್ಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯ ಅದೇ ಬೇಕಾಗಿದೆ, ಸಂಘಟನೆ ತೂಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಈಗ ಚಿತ್ರ ಕೂಡ ನೋಡಿದ್ವಿ, ಆಕಾಶವಾಣಿಯಲ್ಲಿ ತಾವು ಮಾತನಾಡಿರುವಂತಹ ಚಿತ್ರಗಳು ತೆರೆ ಮೇಲೆ ಬಂದೋಯ್ತು. ಎಲ್ಲಿ ನೋಡ್ತಾ ಇದ್ವಿ, ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು? ಇದು ಆಕಾಶವಾಣಿನಲ್ಲಿ ವಿಶ್ವ ಜನಸಂಖ್ಯಾ ದಿನದ ಬಗ್ಗೆ ಒಂದು ಪ್ರಬಂಧ ಮಂಡನೆ ಇತ್ತು. ಇದು ಸಿನಿ ಸಂವಾದ ಕಾರ್ಯಕ್ರಮ. ಹಾಗೆ ಇದು ಹೊಸ ವರ್ಷದ ಆಶಯಗಳನ್ನ ಕುರಿತಂತೆ ಮಾತಾಡಿದ್ದು. ಬಹಳಷ್ಟು ನಂಟಿದೆ ಆಕಾಶವಾಣಿ. ಹಾಗೆ ಇನ್ನೊಂದು ವಿಷಯ ಕೇಳಲೇಬೇಕು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಒಂದು ಮಾತಿದೆ. ಹಾಗೆ ಪ್ರವಾಸ ಅಂದ್ರೆ ಬಹಳ ಅಚ್ಚುಮೆಚ್ಚು ತಮ್ಗೆ. ಪ್ರವಾಸದ ಮೂಲಕ ಬಹಳಷ್ಟು ಕಲಿದಿದೆ ಅಂತ ಹೇಳ್ತೀರಾ? ಖಂಡಿತವಾಗ್ಲು ಪ್ರವಾಸ ಯಾಕೆಂತಂದ್ರೆ ಆಗಾಗ ಬೇಕು ನಮ್ಮನ್ನ ನಾವು ಕಳ್ಕೊಂಡು ವಾಪಸ್ ಬಂದಾಗ ಮತ್ತೆ ನಮ್ಮನ್ನ ನಾವು ಹೊಸದಾಗಿ ಪಡ್ಕೊಳ್ಳೋದಿಕ್ಕೆ ಈ ಪ್ರವಾಸಗಳು ಬೇಕೇ ಬೇಕು. ಅದರಲ್ಲೂ ನನ್ನ ಸಂಗಾತಿ ಸತೀಶ್ಗಂತೂ ಪ್ರವಾಸ ಅಂದ್ರೆ ಬಹಳ ಇಷ್ಟ. ಹೇಗೆ ಅಂತಂದ್ರೆ ನನಗೂ ಮತ್ತೆ ನನ್ನ ಮಗ ಕೂಡ ಅಷ್ಟೇ, ಅವರಿಬ್ರು ನನಗೆ ಆಗಾಗ ಸ್ಫೂರ್ತಿ ತುಂಬ್ತಾ ಇರ್ತಾರೆ. ನಾನೇನಾದ್ರೂ ಸ್ವಲ್ಪ ಕುಗ್ಗೋ ಸಂದರ್ಭದಲ್ಲಿ ಅವರಿಬ್ಬರದು ಯಾವ ರೀತಿ ಅಂತಂದ್ರೆ, ಬದುಕು ಇರುವಂತೆ ತೊರೆದು 1000 ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಈ ಒಂದು ನಂಬಿಕೆನ ಇಬ್ರು ಇಟ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಅವರು ಇಬ್ರು ಅಷ್ಟೇ ನನಗೆ ಈ ನಿಟ್ಟಿನಲ್ಲಿ ಆಗಾಗ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ. ಈ ಪ್ರವಾಸ ಕೂಡ ಅಷ್ಟೇ, ಇತ್ತೀಚೆಗೆ ಸೋಲೋ ಪ್ರವಾಸ ಹೆಚ್ಚಾಗಿ ಜನಪ್ರಿಯ ಆಗ್ತಾ ಇದೆ. ಆದ್ರೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ನಾವು ಹೆಚ್ಚಾಗಿ ಹೋಗೋದು ಗುಂಪಿನಲ್ಲಿ ಪ್ರವಾಸ. ಹೊಸ ಜಾಗಗಳನ್ನ ನಾವು ಹೇಗೆ ನೋಡ್ತೀವಿ, ಅದ್ರ ಜೊತೆ ಹೊಸ ಜನರ ಪರಿಚಯ, ಒಡನಾಟ ಕೂಡ ಬೇಕು. ನಾವೊಂದು ವಾರ ಹೋಗ್ತೀವಿ, 15 ದಿವಸ ಹೋಗ್ತೀವಿ, ಅಷ್ಟರಲ್ಲಿ ಬೇರೆ ಬೇರೆ ಮನಸ್ಥಿತಿಯ ವಿಭಿನ್ನವಾದಂತಹ ವ್ಯಕ್ತಿಗಳು ಇಡೀ ಒಂದು ಬಸ್ನಲ್ಲಿ ಅಂತಂದ್ರೆ ಎಷ್ಟು ಜನ ಇರ್ತಾರೆ, ಎಷ್ಟು ಮನಸ್ಥಿತಿಗಳಿರುತ್ತೆ, ಎಷ್ಟು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಆ ಎಲ್ಲರ ಜೊತೆ ಒಂದು ಒಡನಾಟ, ಮತ್ತೆ ಅಷ್ಟು ದಿವಸದ ಒಳಗಡೆ ಎಷ್ಟರ ಮಟ್ಟಿಗೆ ಬಾಂಧವ್ಯ ಬೆಳೆಯುತ್ತೆ ಅಂದ್ರೆ ಕೊನೆ ದಿವಸ ಅಂತೂ ಒಂದೇ ಕುಟುಂಬ ಏನೋ ಅನ್ನುವಷ್ಟರ ಮಟ್ಟಿಗಿನ ಬಾಂಧವ್ಯ. ಈ ಬೆಳೆಯೋದಕ್ಕೆ ಆರಂಭದಿಂದನೇ ನಾವೇನ್ ಮಾಡ್ತೀವಿ, ಹೋಗುವಾಗ್ಲೇನೆ ಪ್ರವಾಸ ಯಾವಾಗ್ಲೂ ಬೋರ್ ಹೊಡಿಸ್ಬಾರ್ದಲ್ಲ. ಹಾಗಾಗಿ ಅಂತ್ಯಾಕ್ಷರಿ ಹಾಡೋದಿರ್ಬೋದು, ಮಧ್ಯ ಅವರಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಸ್ಪರ್ಧೆಗಳನ್ನ ಇಟ್ಟು ಅವ್ರನ್ನೆಲ್ಲ ಒಳಗೊಳ್ಳುವಂತಹ ಕ್ರಿಯೆ ಇರಬಹುದು. ಈ ರೀತಿ ಮಾಡ್ತಾ ನಾವು ನಮ್ಮ ಪ್ರವಾಸವನ್ನ ಒಂದು ಖುಷಿ ಪಡಿಸ್ಕೊಂಡು ಎಲ್ಲರೂ ಕೂಡ ಒಂದು ಕುಟುಂಬದ ರೀತಿ. ಸೊ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದೀವಿ. ನಿಮಗೆ ಆಗ್ಲೇ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಸೊ ಹಾಗೆ ಕುಟುಂಬದ ಬಗ್ಗೆ ಮಾತನಾಡಿದಾರೆ, ತಮ್ಮ ಕುಟುಂಬದ ಪರಿಚಯವನ್ನು ಮಾಡ್ಕೊಳ್ಬೋದಾ? ಇಷ್ಟೆಲ್ಲಾ ಸಂಘಟನೆ, ಸಾಹಿತ್ಯ, ಪ್ರವಾಸದ ನಡುವೆ ಕುಟುಂಬದ ಸಹಕಾರ ಬಹಳ ಮುಖ್ಯ ಆಗುತ್ತೆ. ಬಹಳ ಅಂದ್ರೆ ಬಹಳ ಮುಖ್ಯ. ಯಾಕೆಂದ್ರೆ ನಾನು ಇಡೀ ದಿನದ ಸಮಯವನ್ನ ನಾನು ಹೊರಗಡೆನೂ ಕಳಿಬೇಕಾದಾಗ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ವಿಷಯಗಳಿರಬಹುದು, ಎಲ್ಲದರಲ್ಲೂ ತುಂಬಾ ಹೊಂದಾಣಿಕೆಯನ್ನು ಮಾಡ್ಕೊಂಡು, ನನ್ನ ಆತ್ಮವಿಶ್ವಾಸ ಅಂತಂದ್ರೆ ನನ್ನ ಸಂಗಾತಿ ಸತೀಶ್ ಅಂತ ಹೇಳ್ಬೋದು. ಮತ್ತೆ ಇದು ನನ್ನ ಅವಿಭಕ್ತ ಕುಟುಂಬದ ಫೋಟೋನ ಅದು. ಹೌದು, ಹೇಳಿದ್ನಲ್ಲ, ನನಗೆ 8 ಜನ ಸೋದರತ್ತಿ ಅಂತ. ಆ 8 ಜನ ಸೋದರತ್ತಿ ಅಪ್ಪ ಒಬ್ಬರೇ. ಹಾಗಾಗಿ ಅಪ್ಪನ 70 ವರ್ಷದ ಶಾಂತಿಯ ಸಂದರ್ಭದಲ್ಲಿ ಎಲ್ಲ ಅಕ್ಕ ತಂಗಿಯರು ಒಟ್ಟಾಗಿ, ಮತ್ತೆ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಎಲ್ಲರ ಜೊತೆ ಇಡೀ ಕುಟುಂಬವನ್ನ, ನಾನು ಹೇಳಿದ್ನಲ್ಲ, ಒಂದು ಕತೆಗಾರರ ಕುಟುಂಬ ನಮ್ದು, ಆ ರೀತಿಯಾದಂತಹ ಕುಟುಂಬ. ಮತ್ತೆ ನನ್ನ ಪತಿ ಇರಬಹುದು, ನನ್ನ ಮಗ ಶಾಶ್ವತ್ ಅಂತ. ಈ ಎಲ್ಲರೂ ಎಷ್ಟರ ಮಟ್ಟಿಗೆ ಸಹಕಾರ ಅಂತಂದ್ರೆ, ನಾನೇನಾದ್ರು ಹೋಗ್ಬೇಕಂದ್ರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಹೋಗು, ನಿನ್ನ ಕಾರ್ಯಕ್ರಮಗಳು ಮುಖ್ಯ ಅಂತ ಹೇಳ್ಬಿಟ್ಟು ಹೆಚ್ಚು ಒತ್ತನ್ನ, ಪ್ರಾಮುಖ್ಯತೆಯನ್ನ ನನಗೆ ಕೊಡ್ತಾರೆ. ಹಾಗಾಗಿ ಈ ಎಲ್ಲದರ ಹಿಂದೆ ಅವರ ಇಬ್ಬರ ಒಂದು, ಮತ್ತೆ ಅಪ್ಪ ಅಮ್ಮನ, ಅಕ್ಕನ, ಇವರೆಲ್ಲರ ಒಂದು
ಏನು ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಇವೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮನೇಲಿ ಮೊದಲು ನಮಗೆ ಖುಷಿ ವಾತಾವರಣ ಇರಬೇಕು. ಆವಾಗಲೇ ನಾವು ಹೊರಗಡೆ ನೆಮ್ಮದಿಯಾಗಿ ಹೋಗಿ ತಲೆಯನ್ನ ನೆಮ್ಮದಿಯಾಗಿ ಇಟ್ಕೊಂಡು ಬೇರೆ ಕಡೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೇದಾಯ್ತು ಮೇಡಮ್. ಮತ್ತೆ ಅಲ್ಲಿ ಒಂದು ನೋಡಿದ್ವಿ ಫೋಟೋ, ಮಧುವನದಲ್ಲಿ ಮಧುರ ಕ್ಷಣಗಳು ಅಂತ ಹೇಳ್ಬೋದು, ತಮ್ಮ ಅವಿಭಕ್ತ ಕುಟುಂಬದ ಮಧುವನದ ಮಧುರ ಕ್ಷಣಗಳು ಅಂತ. ಹಾಗೆ ಬಹಳಷ್ಟು ಸಾಧನೆ ಮಾಡಿದ್ದೀರಾ, ಇನ್ನು ಸಾಧನೆಯ ಹಾದಿಯಲ್ಲಿದ್ದೀರಾ. ಈಗಾಗಲೇ ಹೇಳ್ದಂಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಇನ್ನಷ್ಟು ಪ್ರಶಸ್ತಿಗಳು ನಿಮಗೆ ಲಭಿಸ್ಲಿ, ಇನ್ನಷ್ಟು ಗೌರವಗಳು ತಮಗೆ ಸಿಗಲಿ ಅನ್ನೋದು ದೂರದರ್ಶನ ಚಂದನ ವಾಹಿನಿಯ ಆಶಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ನನಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಖುಷಿಯನ್ನ ಕೊಟ್ಟಂತಹ ವಿಷಯ. ಸಾಕಷ್ಟು ಮಾತುಕತೆಯಲ್ಲಿ ನನ್ನನ್ನು ನಾನೇ ಇನ್ನೊಂದು ಹೊಸ ಆಯಾಮದಲ್ಲಿ ತೆರೆಕೊಳ್ಳೋಕೆ ಒಂದಷ್ಟು ಹೊಳಹುಗಳನ್ನು ಕೂಡ ಕೊಟ್ಟಂತಹ ಕಾರ್ಯಕ್ರಮ. ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಯ ಇಂದಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.